ಇವರು ಎಲ್ಲಿ ವಿಡಿಯೋ ಯಾರು ಮಾಡ್ತೀರಾ? ಹೌದು ಮಾಡ್ತೀರಾ? ಇಲ್ಲ ಇವರು ಸ್ಟುಡಿಯೋ ಯಾರ ಮಾಡೋರು ಯಾರು ವಿಡಿಯೋ ತಗೊಳ್ಳಿ ಸ್ವಲ್ಪ ಸ್ಪ್ರೆಡ್ ಆಗಿ ಸ್ವಲ್ಪ ಸ್ಪ್ರೆಡ್ ಆಗಿ ಸ್ವಲ್ಪ ವಿಡಿಯೋಗಳಿಗೆ ಸ್ವಲ್ಪ ಹಿಂದಕ್ಕೆ ಹೋಗಿ ಸ್ವಲ್ಪ ಹಿಂದಕ್ಕೆ ಹೋಗಿ ಹಂಗೆ ಹಿಂದಕ್ಕೆ ಹೋಗಿ ಮರಾಠ ಸ್ವಲ್ಪ ಹಿಂದಕ್ಕೆ ಹೋಗಿ ಅವ್ರ ಹಿಂದೆ ಕಳಿಸಿ ಮೇಡಮ್ ಸ್ವಲ್ಪ ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ ಎಲ್ಲ ಬನ್ರಮ್ಮ ಸ್ವಲ್ಪ ಹಿಂದಕ್ಕೆ ಹೋಗಿ ನೀವು ಸ್ವಲ್ಪ ಆಯ್ತಾ ಇಲ್ಲ ಇವರು ಯಾರು ರೆಕಾರ್ಡ್ ಮಾಡ್ತಾ ಇದ್ದೀರಾ? ಫೋನ್ ಕೊಡಿ ನಿಮ್ದು ಧನಂಜಯ್ ಕೊಡಿ ರೆಕಾರ್ಡ್ ಮಾಡ್ತಾ ಇದ್ದೀವಿ ವಿಡಿಯೋ ಸ್ವಲ್ಪ ಫೋಟೋ ತಗೊಳ್ಳಿ ಯಾರಾದ್ರು ಓಕೆನಾ? ಓಕೆ ಕೊಡಿ. ಬಂಧುಗಳೇ, ಇವತ್ತು ನಾವು KRS ಪಕ್ಷದ ಎಲ್ಲ ಸೈನಿಕರು ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಸಹಿತ ಇವತ್ತು ನಾವು ಬೆಂಗಳೂರಿನ ಕನಕಪುರ ರಸ್ತೆಯ ತಲಗಟ್ಪುರ ಪೊಲೀಸ್ ಠಾಣೆ ಮುಂದಿದ್ದೀವಿ. ಕಾರಣ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಪೊಲೀಸ್ನವರಿಗೆ ಇತ್ತೀಚೆಗಿನ ಪೇಪರ್ಗಳಲ್ಲಿ ಮಾಹಿತಿಗಳು ನ್ಯೂಸ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಬಂಗಾರದ ಪ್ರಕರಣ ಅಂದ ತಕ್ಷಣ ಅವ್ರಿಗೆ ಏನೋ ಇದಾಗ್ಬಿಡ್ತೈತೆ, ಮನೆ ಹೆಂಡತಿ ಮಕ್ಕಳು ಧರಿಸ್ಕೊಂಡಿರೋದು ನೆನಪಾಗ್ಬಿಡ್ತವೆ. ಹಾಗಾಗಿ ಯಾರು ಬಂಗಾರ ಕಳ್ಕೊಂಡಿರೋರು, ಬಂಗಾರ ಇದಿರೋರು ಬಂದ್ಬಿಟ್ರೆ ಮುಗೀತು ಕತೆ. ಇವರಿಗೆ ಅಲ್ಲಿ ಕಳ್ತನ ಆಗಿರೋದೊಂದು, ವಾಸ್ತವದಲ್ಲಿರೋದೊಂದು, ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಳಲ್ಲ. ಕಳ್ಳ ಪಕ್ಕದಲ್ಲೇ ಇರ್ತಾನೆ, ಕಳ್ಳನ್ನ ಅರೆಸ್ಟ್ ಮಾಡಲ್ಲ, ಕಳ್ಳನ್ ಇದು ಮಾಡೋದಿಲ್ಲ, ಪ್ರಾಪರ್ಟಿಗಳನ್ನು ಹಿಡಿದು ಕೋರ್ಟ್ ಗಮನಕ್ಕೆ ತರೋದಿಲ್ಲ. ಇವರು ಆಡಿದ್ದೇ ಕಾನೂನು, ಇವರು ಹೇಳಿದ್ದೇ ಕಾನೂನು ಅಂತ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಮನೆ ಕಳ್ತನ, ಬೇರೆ ಬೇರೆ ಕಳ್ತನಗಳು ನಕಲಿ ದಾಖಲೆ ಆಗಿದ್ರು. ಇವನ್ನೆಲ್ಲ ಪೊಲೀಸ್ನವರಿಗೆ ಒಂದು ರೀತಿ ಗಿರಾಕಿ ಸಿಕ್ತು, ನಾವು ದುಡ್ಡು ಮಾಡ್ಕೊಳ್ಳೋಕೆ ಅನ್ನುವಂಥ ರೀತಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಪೊಲೀಸ್ ಠಾಣೆಗಳು ವರ್ತನೆ ಮಾಡ್ತಾ ಇದ್ದಾವೆ. ಆದರೆ ಅದೇ ರೀತಿಯಾಗಿ ತಲಗಟ್ಪುರ ಪೊಲೀಸ್ ಠಾಣೆಯಲ್ಲಿ ನಾಗರಾಜ್ ಅನ್ನೋಂಥ ಈ ವ್ಯಾಪ್ತಿ ಬರುವಂಥ ಒಬ್ಬರು ನಾಗರಿಕರು ಒಂದು ಮನೆ ಕಟ್ಕೊಂಡು ವಾಸ ಮಾಡ್ತಿರ್ತಾರೆ. ಆ ಮನೆಯಲ್ಲಿ ಅವರು 28ನೇ ತಾರೀಕು ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗಿರ್ತಾರೆ. 28 ಆಗಸ್ಟ್, ಇದೇ ಆಗಸ್ಟ್, ಇಂದಿನ ಆಗಸ್ಟ್ 28ಕ್ಕೆ ಕಬ್ಬಳಮ್ಮ ದೇವಸ್ಥಾನಕ್ಕೆ ಫ್ಯಾಮಿಲಿ ಎಲ್ಲ ಹೋಗಿರ್ತಾರೆ. ಅದನ್ನು ತಿಳ್ಕೊಂಡಂತ ಒಬ್ಬ ಮನೆಗೆ ದಳ ಮಾಡಿದಂಥವನು 29ನೇ ತಾರೀಕೆ ಮನೆಗೆ ನುಗ್ಗಿ ಕಳ್ತನ ಮಾಡ್ತಾನೆ. ಮನೆಯನ್ನ ನುಗ್ಗಿ ಪೂರ್ತಿ ಮನೆಯನ್ನ ಗೇಟ್ ಹೊಡೆದಿ, ಅದರಲ್ಲಿ ಇದ್ರ ಮನೆ ಕ್ಯಾಮ್ರಾ ಇರುತ್ತೆ, CC ಕ್ಯಾಮ್ರಾ ಇರುತ್ತೆ, ಎಲ್ಲವನ್ನೂ ನಾಶ ಮಾಡಿ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲವನ್ನು ದರೋಡೆ ಮಾಡ್ಕೊಂಡು ಹೋಗ್ತಾನೆ. ಇವರಿಗೆ ಮನೆ ಕೆಲಸದವರು ಮತ್ತೆ ಬೇರೆಯವರೆಲ್ಲ ಅಕ್ಕಪಕ್ಕದವರು ಫೋನ್ ಮಾಡ್ತಿರ್ತಾರೆ. ತಕ್ಷಣ ಮಾರನೇ ದಿವಸ ಬರ್ತಾರೆ ಇವರು ನಾಗರಾಜ್ ಅನ್ನೋರು. ನಾಗರಾಜ್ ಬಂದವರು ಸೀದಾ ಒಂದು ಏನು ಅಪರಾಧಿಗಳು ಮನೆ ನುಗ್ಗಿರ್ತಾರೆ, ಅದು ಸಾಕ್ಷ್ಯಗಳು ನಾಶ ಆಗಬಾರ್ದು, ಅದು ತನಿಖೆಗೆ ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಮನೆಯೊಳಗೆ ಹೋಗೋದಿಲ್ಲ. ಇವರು ನೇರವಾಗಿ ಸ್ಟೇಷನ್ಗೆ ಬಂದು ಈ ಥರ ಕಂಪ್ಲೇಂಟ್ ಆಗಿದೆ ಅಂತ ಈ ಒಂದು ಕಂಪ್ಲೇಂಟ್ ಬರ್ಕೊಂಡ್ಬರ್ತಾರೆ. ಇವ್ರಿಗೆ ಏನು ಅಂದಾಜಿರುತ್ತೆ, ಮನೆಯೊಳಗೆ ಏನೇನು ವಸ್ತು ಇತ್ತು, ಏನೇನು ತೊಗೊಂಡೋಗಿರ್ಬೋದು ಅಂತ ಊಹೆ ಮಾಡಿಕೊಂಡು, ಅಂದರೆ ಸತ್ಯಕ್ಕೆ ಹತ್ತಿರವಾಗಿರೋ ವಸ್ತುಗಳನ್ನೆಲ್ಲ ಒಂದು ಲೀಸ್ಟ್ ಮಾಡಿಕೊಂಡು ಇವರು ಠಾಣೆಗೆ ಬಂದು ದೂರು ಕೊಡ್ತಾರೆ. ಯಾವತ್ತು 30ನೇ ತಾರೀಕು ಬಂದು ದೂರು ಕೊಡ್ತಾರೆ. ದೂರು ಕೊಟ್ಟಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮಾಹಿತಿಗಳು ಇದೆಲ್ಲ ಗೊತ್ತಿರಲಿ ಅಂತ ನಾನು ಹೇಳ್ತಿರುತ್ತೆ. ಒಂದು ದರೋಡೆ ಪ್ರಕರಣ, ಡಕಾಯಿತಿ ಪ್ರಕರಣ ಅಂತದನ್ನ ಯಾರಾದರೂ ಒಂದು ಪ್ರಕರಣ ಆದಾಗ ತರಬೇತಿನಲ್ಲಿ ಪಡೆದಂಥ ಪೊಲೀಸ್ನವರು ಮೊದಲು ಮಾಡಬೇಕಾಗಿರೋದು ಆ ಜಾಗವನ್ನು ರಕ್ಷಣೆ ಮಾಡಬೇಕು, ಸೆಕ್ಯೂರ್ ಮಾಡಬೇಕು. ಯಾಕೆಂದ್ರೆ ಅಲ್ಲಿ ಕಳ್ಳರನ್ನ ಡಕಾಯಿತರ ಸಾಕ್ಷಿಗಳು ಏನ್ ಬಿಟ್ಟಿರ್ತಾರೆ ಅದನ್ನ ರಕ್ಷಣೆ ಮಾಡಬೇಕು. ಅದನ್ನ ತಗೊಂಡು ಅದನ್ನ ನಾಶ ಆಗದೇ ಇರೋರಂಗೆ, ಬೇರೆಯವರೆಲ್ಲ ಹೋಗ್ಬಿಟ್ಟು ಅದು ನಾಶ ಆಗದೇ ಇರೋರಂಗೆ ಮೊದಲನೇದಾಗಿ ಅವ್ರು ಮಾಡಬೇಕಾಗಿರೋದು ಅದು ರಕ್ಷಣೆ ಮಾಡೋಕ್ಕೆ ಮುಂದಾಗಬೇಕು. ಎರಡನೇದಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆ ದಾಖಲೆ ಆಗಿರೋದ್ರಿಂದ ಪೊಲೀಸ್ ನಾಯಿಗಳನ್ನ ಕರ್ಕೊಂಡು ಹೋಗ್ಬೇಕು. ಕಳ್ಳರು ಯಾವ ದಿಕ್ಕಿನಲ್ಲಿ ಹೋಗಿರ್ತಾರೆ ಅನ್ನೋದನ್ನ ಅದನ್ನ ತಗೊಂಡ್ಬರ್ಬೇಕು. ಆ ನಂತರ FSL ಅಂದ್ರೆ ಫಿಂಗರ್ ಪ್ರಿಂಟ್ ತಗೊಳ್ಳೋಂಥವ್ರಿಗೆ ಬೇರೆ ಬೇರೆ ಇದು ತಗೊಳ್ಳೋಂಥನ್ನೆಲ್ಲ ತಗೊಂಡು ಅಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ಅದನ್ನ ಅವರೆಲ್ಲರೂ ಸಮೇತ ಮನೆ ಮಾಲೀಕರು ಸಮೇತ ಒಳಗೆ ಹೋಗ್ಬೇಕು. ಒಳಗೆ ಹೋಗಿ ಅವ್ರನ್ನೆಲ್ಲ ಪ್ರಿಂಟ್ ತಗೊಂಡು ಆಮೇಲೆ ಇವರು ಮಾಜಾರು ಮಾಡಬೇಕು. ತಕ್ಷಣ ಅದಕ್ಕೆ ತಕ್ಕಂಗೆ ಅಂತ ಒಂದು ಗಂಭೀರವಾಗಿ ದೂರು ಬಂದ ತಕ್ಷಣ ಫಸ್ಟ್ FIR ಹಾಕ್ಬೇಕು. ಆದರೆ ಈ ತಲಗಟ್ಪುರ ಪೊಲೀಸ್ನವರು ಇದು ಹೇಳ್ದಂಗೆ ಅವಾಗಲೇ ಇವರಿಗೆ ಇದು ಒಂದು ಬಂಗಾರದ ಕೇಸು ನಾನು ಹೇಳ್ಬಿಡ್ತೀನಿ ಅದು ಯಾಕೆ ಇಷ್ಟು ಅನ್ನೋದನ್ನ. ಅದೇ ಲಿಸ್ಟ್ ಹೇಳ್ಬಿಡಿ. ಇವರು ಏನು ವಸ್ತುಗಳು ಆ ತಕ್ಷಣಕ್ಕೆ ಮನೆಯಲ್ಲಿದ್ದ ಅಂದಾಜನ್ನ ಲಿಸ್ಟ್ ಮಾಡಿದ್ದಾರೆ. ಇವರು ಬಂಗಾರದ ವ್ಯಾಪಾರಿ ಕೂಡ ಜೊತೆನಲ್ಲಿ. ಹಾಗಾಗಿ ಮನೆಯಲ್ಲಿ ಕ್ರಮ ಸಂಖ್ಯೆ ಒಂದು ಟೇಬಲ್ ಹಾಕಿ ಕೊಟ್ಟಿದ್ದಾರೆ. ಚಿನ್ನಾಭರಣಗಳ ವ್ಯಾಪಾರಿ, ಆಭರಣಗಳ ವ್ಯಾಪಾರಿ, ಅದಕ್ಕೆ ಚಿನ್ನ ಬೆಳ್ಳಿ ಎರಡೂ ಇರುತ್ತೆ. ಮನೆಯಲ್ಲಿ ಏನು ವಸ್ತು ಆಗಿದೆ ಅಂತ ಹೇಳಿ ಅಲ್ಲ ನಾನು ಇದು ಓದ್ಲಿಕ್ಕೆ ಮತ್ತೆ ಕೊಡ್ತೀನಿ ನಿಮಗೆ ಕಾಪಿ. ಚಿನ್ನದ ಆಭರಣ 950 ಗ್ರಾಂ,
1 kg 50 ಗ್ರಾಮ್ ಕಮ್ಮಿ. 300 ಒಡವೆಗಳು ಅಂದ್ರೆ ಚಿನ್ನದ ಆಭರಣ 950 ಗ್ರಾಮು, ಚಿನ್ನ ಒಡವೆ ಮಾಡಬೇಕಾಗಿರುವಂತ ಚಿನ್ನನ 350 ಗ್ರಾಮು. ಆ ನಂತರದಲ್ಲ ಬೆಳ್ಳಿ ಆಭರಣ 8 kg. ಆ ನಂತರ ಬೆಳ್ಳಿ ಆಭರಣ 30 kg, ಒಟ್ಟು 38 kg ಬೆಳ್ಳಿ. ಆಮೇಲೆ ನಗದು ಕ್ಯಾಶ್ ಮನೆಯಲ್ಲಿ ಇಟ್ಟಿದ್ದು 13,40,000. ಆಮೇಲೆ ಮನೆಯಲ್ಲಿರೋ ಮಂಚ, ಫ್ರಿಡ್ಜು, ವಸ್ತುಗಳು ಎಲ್ಲ ಏನಿದೆ ಅದು ಅಷ್ಟನ್ನ ಸೋಫಾ ಸೆಟ್ ಇಷ್ಟನ್ನ ಇದು ಮಾಡಿದ್ದಾರೆ. ಇಷ್ಟನ್ನ ತಗೊಂಡು ಮಾಡಿದಂಥವ್ರು ಪೊಲೀಸ್ನವರು ಇದನ್ನ ಇನ್ನು ಕಟ್ಟಿಕೊಟ್ಟಿರ್ತಾರೆ. ಇಷ್ಟನ್ನ ತಗೊಂಡು ಬಂದಾಗ 4 ಕಾರು ವಾಹನಗಳು ಅವ್ರೇನು ಪಾರ್ಕಿಂಗ್ ಅಲ್ಲಿ ಮನೆ ಒಳಗೆ ಕಾಂಪೌಂಡ್ ಒಳಗೆ ಇಟ್ಟಿದ್ರೆ 4 ಅದು. ಆಮೇಲೆ CC ಕ್ಯಾಮ್ರಾ ಎಲ್ಲ ಇರುತ್ತೆ. ಅದನ್ನ ಯಾವ್ದನ್ನ ಪೊಲೀಸರು ಇದು ಮಾಡೋದಿಲ್ಲ. ಕೊನೆಗೆ ಇವ್ರ ಮನೆ 29ನೇ ತಾರೀಕು ಕಳ್ತನ ಆಗುತ್ತೆ. 30ನೇ ತಾರೀಕು ಬಂದು ಅಲ್ಲಿಂದ ಏನು ದೇವಸ್ಥಾನಕ್ಕೆ ಹೋಗಿರ್ತಾರೆ ಕಬ್ಬಾಳಮ್ಮ, ಅಲ್ಲಿಂದ ಬಂದು 30ನೇ ತಾರೀಕು ಬಂದು ಸ್ಟೇಷನ್ಗೆ ಬಂದು ದೂರು ಕೊಡ್ತಾರೆ. ಯಾವುದೇ FIR ಆಗೋದಿಲ್ಲ, ಲಿಖಿತವಾಗಿ ಕೊಡ್ತಾರೆ. FIR ಆಗೋದಿಲ್ಲ. ಆ ನಂತರದಲ್ಲಿ ಮಧ್ಯದಲ್ಲಿ ಅಲ್ಲ ಒಂದು ನಿಮಿಷ ಅದಾದ ಮೇಲೂ ಕೂಡ ಇವ್ರೇನ್ ಮಾಡ್ತಾರೆ, ದೊಡ್ಡ ಪ್ರಕರಣ, ಪೊಲೀಸರು ಇದನ್ನ ಗಂಭೀರ ತಗೊಳ್ಳಲ್ಲ ಅನ್ನೋ ಕಾರಣಕ್ಕಾಗಿ, ಅಂದ್ರೆ ಪೊಲೀಸರ ಮೊದಲೇ ಗೊತ್ತಿದ್ದಕ್ಕಾಗಿ ಜನ ಏನ್ ಗ್ರಹಿಸ್ತಾರೆ ಅವ್ರ ವರ್ತನೆಗಳು, ಅದನ್ನ ಗ್ರಹಿಸಿ ಇವರು ಪೊಲೀಸ್ ರಾಜ್ಯದ ಪೊಲೀಸ್ ಮುಖ್ಯಸ್ಥರಾಗಿರುವಂತ DG and IGP ಸಲೀಂ ಇದಾರಲ್ಲ ಅವ್ರನ್ನ ಭೇಟಿ ಆಗ್ತಾರೆ. ಯಾವತ್ತ ಭೇಟಿ ಆಗಿದ್ದು? 30ನೇ ತಾರೀಕಿಗೆ ಭೇಟಿ ಆಗ್ತಾರೆ. ಯಾವತ್ತು ದೂರು ಕೊಡ್ತಾರೆ ಅವತ್ತೇ ಅವರನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ಅವರಿಗೆ ವಿಷಯಗಳನ್ನೆಲ್ಲ ಹೇಳ್ತಾರೆ. ಇಷ್ಟು ವಸ್ತುಗಳನ್ನ ಈಗ ಕಂಪ್ಲೇಂಟ್ ಕಾಪಿನ ತೋರಿಸ್ತಾರೆ ಅವರಿಗೆ. ಆ ನಂತರದಲ್ಲಿ ಅವರು ಅಲ್ಲಿಂದ PA ಕರೆದಿ ಸಂಬಂಧಪಟ್ಟ ಏರಿಯಾ DCP ಅನಿತಾ ಹದ್ದನಾನ್ ಅಂತೇಳಿ, ಈಗ ಡಿವೈಡ್ ಆಗಿದೆ, ಇದು ಕೆಂಗೇರಿನಲ್ಲಿ ಬರುತ್ತೆ DCP ಅವರ ಆಫೀಸ್. ಅವರಿಗೆ ಆ PAನೋ PS ಅವರು ಸಲೀಮು DGIG ಅವರು PAಗೆ ಅದನ್ನ ಮಾಹಿತಿ ಕೊಡ್ತಾರೆ. ಅವರು ಅದು ಹೋದ್ಮೇಲೂ ಕೂಡ ಇವರು ಅವರು ಅಧಿಕಾರಿನೇ ಅವರು ವೈಯಕ್ತಿಕ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ, ಖುದ್ದಾಗಿ ಮುಖಾಂತರ ಆಮೇಲೆ ಪೊಲೀಸ್ ಫೋನ್ ಮಾಡಿ ಇವ್ರಿಗೆ ಎಲ್ಲರಿಗೂ ಮಾಹಿತಿ ಕೊಡ್ತಾರೆ. ಅವ್ರು ಬೇರೆ ಬೇರೆ ಕರ್ತವ್ಯ ಇದೆ ಅಂತ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಬರ್ತಾರೆ 31ನೇ ಇಷ್ಟಾದ್ಮೇಲೂ ಕೂಡ 31ಕ್ಕೆ ಲಿಖಿತವಾಗಿ ದೂರು ಕೊಡ್ತಾರೆ. ಆ ನಂತರದಲ್ಲಿ 31ನೇ ತಾರೀಕು ಪೊಲೀಸ್ನವ್ರು ತಕ್ಷಣ FIR ಹಾಕಬೇಕಾಗಿತ್ತು. ಈ ಪೊಲೀಸ್ನವರು ಏನು ಟ್ರೈನಿಂಗ್ ಆಗಿ ಬಂದಿದ್ದಾರೋ ಏನ್ ಮಾಡಿದಾರೋ, ದರೋಡೆಕರಲ್ಲಿ ಟ್ರೈನಿಂಗ್ ತಗೊಂಡಿದಾರೋ ಏನೋ ಗೊತ್ತಿಲ್ಲ. ಅದನ್ನ ನೋಡೋಣ ಮುಂದೆ. ಅದನ್ನ 31ನೇ ತಾರೀಕು ಏನ್ ಮಾಡ್ತಾರೆ, ಇವರು ಏನು ಕಳ್ತನ ಆಗಿದ್ದು ಅಂತ ಕೊಟ್ಟಿರ್ತಾರೆ ಅದನ್ನ ಸೀಸ್ ಮಾಡ್ತಾರೆ, ರಿಕವರಿ ಮಾಡ್ತಾರೆ. ಯಾವುದೇ ವಸ್ತುಗಳನ್ನ ರಿಕವರಿ ಮಾಡಬೇಕು ಅಂದ್ರೆ ಮೊದಲು FIR ಆಗ್ಬೇಕು. ಇದು ಸಾರ್ವಜನಿಕರಿಗೆ ಕೊಡ್ತಾರೆ ಮಾಹಿತಿ. FIR ಅದು ಗಂಭೀರವಾದ ಪ್ರಕರಣ, ಕಾಗ್ನಿಜಬಲ್ ಅಫೆನ್ಸ್ ಅಂತ ನಾವೇನ್ ಕರಿತೀವಿ, ಡಕಾಯಿತಿ ಅಂತ ಪ್ರಕರಣಗಳನ್ನ ಮೊದಲು FIR ಹಾಕ್ಬೇಕು. ತಕ್ಷಣಕ್ಕೆ FIR ಹಾಕ್ಬೇಕು. ಅದಕ್ಕೆ ಕೋರ್ಟಿನ ಅನುಮತಿ ಆಗ್ಲಿ, ಬೇರೆ ಹಿರಿಯ ಅಧಿಕಾರಿ ಅನುಮತಿ ಯಾರು ಕೇಳಂಗಿಲ್ಲ. ಯಾವ ದೊಡ್ಡ ನಾಯಕಪ್ಪನೇನು ಕೇಳಬೇಕಾಗಿಲ್ಲ. ಹಿರಿಯ ಅಧಿಕಾರಿಗಳದು ತಕ್ಷಣ FIR ಹಾಕಿರುವಂತ ಅಧಿಕಾರ ಸುಪ್ರೀಂ ಕೋರ್ಟ್ಗಳು ಈಗ ಆಲ್ರೆಡಿ ಕೊಟ್ಟಿದೆ. ಅದು ಆದ್ರೂ ಇವರು FIR ಹಾಕೋದಿಲ್ಲ. ಆದ್ರೆ FIR ಆದ್ಮೇಲೆ 31ನೇ ತಾರೀಕು ಬೋರ್ಡ್ಗಳನ್ನ, ಕೆಲವೊಂದಷ್ಟು ಬೋರ್ಡ್ಗಳನ್ನ ಫೋಟೋ ತೆಗಿರಬಹುದು, ಕೆಲವೊಂದು ಬೋರ್ಡ್ಗಳನ್ನ, ಸಿಲ್ವರ್ಗಳನ್ನ, ಇವ್ರೇನ್ ಮನೆಯಲ್ಲಿ ಬಟ್ಟೆ ವಸ್ತುಗಳು ಇವನ್ನೆಲ್ಲವನ್ನು ರಿಕವರಿ ಮಾಡ್ತೀವಿ ಅಂತ ತೋರಿಸ್ತಾರೆ. ಟೇಬಲ್ ಮೇಲೆ ಇಟ್ಟು ಅದ್ರ ಮೇಲೆ ಇಟ್ಟು ತೋರಿಸ್ತಾರೆ. ಆ ನಂತರದಲ್ಲ 4 ಕಾರ್ ಸೀಟ್ ಮಾಡಿರ್ತಾರೆ. 4 ಕಾರ್ ಏನು ಕಳ್ತನ ಆಗಿದೆ ಅಂತ ಕೊಟ್ಟಿರ್ತಾರಲ್ಲ, ಕಾರನ್ನ ರಿಕವರಿ ಮಾಡಿ ಸ್ಟೇಷನ್ ಮುಂದೆ ತಂದಿರ್ತಾರೆ. ಅದು ಫೋಟೋಗಳನ್ನೆಲ್ಲ ಇವ್ರು ತಗೊಳ್ತಾರೆ. ಆ ನಂತರದಲ್ಲಿ ಎಲ್ಲ ಅಂಶಗಳನ್ನು, ರಿಕವರಿ ಅಂಶಗಳನ್ನ FIR ಆಗಿ ಮಾಡಬೇಕಾಗಿರೋದನ್ನ ರಾಜಾರೋಷವಾಗಿ ಇದು ಏನೋ ಮಾಡ್ದಲೆ ಕರ್ತವ್ಯ ಲೋಪಗಳನ್ನು ಮಾಡ್ತಾ ಇದನ್ನ ಸೀಸ್ ಮಾಡ್ತಾರೆ. ಇದು ಪೊಲೀಸ್ನವರು ಟ್ರೈನಿಂಗ್ ಆಗಿರೋರು ಹೇಗೆ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಇಡೀ ಗಂಟನ್ನು ಹೇಗೆ ನುಗ್ತಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ನಾವು ಬಂದಿರೋದು. ತಲಗಟ್ಟ ಪೊಲೀಸ್ ಠಾಣೆ ವರ್ತನೆಗಳ ಬಗ್ಗೆ ನಾವು ಇದು ಮಾಡ್ತಾ ಇರೋದು. ಒಂದು ನಿಮಿಷ ಆಮೇಲೆ ಈಗ 31 ಕಲ್ವದು 31ಕ್ಕೆ ಒಂದ್ಸರಿ ಇದು ಮಾಡಿ ಆಮೇಲೆ ಅದು ಕೊಡ್ತಾರೆ. ಅವರು ಏನು ಬಂಗಾರದ ಒಡೆಯನೋ ಸ್ವಲ್ಪ ಇರ್ತಾರೆ ಅದರಲ್ಲಿ ಸೀಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಅದು ಒಂದಷ್ಟು ಕಾಲ್ಭಾಗದಷ್ಟು ತೋರಿಸ್ತಾರೆ. ಕಾಲ್ಭಾಗ 50% ಎಲ್ಲಿಂದ ತಂದ್ರು ಅಂತ ಮಾಹಿತಿ ಇಲ್ಲ, ಕಳ್ಳನ ಹಿಡ್ಕೊಂಬಂದಿಲ್ಲ, ಕಳ್ಳರನ್ನ ಹಿಡಿದಿಲ್ಲ. ಆದ್ರೆ ಕಳ್ಳರ ಜೊತೆ ಶಾಮೀಲಾಗಿ ಈಗ ನಮ್ಮ ಮಂಜುನಾಥ್ ಹೇಳ್ತಿದ್ದಾರೆ, ಮತ್ತೆ ಮರಾಠಿಯವ್ರು ಹೇಳ್ತಾರೆ. ಬಹಳ ಇದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 30ನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ. ಈ ಪೊಲೀಸಿನ ಸ್ಥಳೀಯ ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನ ನಂಬದೆ ನಾಗರಾಜು ಸಲೀಂ ಅವ್ರನ್ನ, ಈ ರಾಜ್ಯದ ಅತ್ಯುನ್ನತ ಪೊಲೀಸ್ ಅಧಿಕಾರಿಯನ್ನ ಭೇಟಿ ಮಾಡ್ತಾರೆ. ಅದಾದ್ಮೇಲೆ ಇವ್ರಿಗೆ ಏನ್ ಪ್ರೆಷರ್ ಬೀಳುತ್ತೋ ಹೋಗಿ ಇವ್ರಿಗೆ ಬನ್ನಿ ಸ್ಟೇಷನ್ ಅಲ್ಲಿ ಇದೆ ಅಂತಾರೆ. ಮನೆಯಲ್ಲಿರ್ಬೇಕಾದ ಆ ಒಡವೆ, ಚಿನ್ನ ಮತ್ತು ಕಾರು ಸ್ಟೇಷನ್ಗೆ ಹೆಂಗ್ ಬಂತು? ಎಲ್ಲಿಂದ ತಂದ್ರು ಪೊಲೀಸರು? ಕಂಪ್ಲೇಂಟ್ FIR ಮಾಡಿಲ್ಲ. FIR ಮಾಡದೇ ಪೊಲೀಸರು ಹೆಂಗ್ ತಂದ್ರು ಅಂದ್ರೆ ನೇರವಾಗಿ ಕಳ್ಳನ ಜೊತೆ ಪೊಲೀಸರು, ಕಳ್ಳ ಅಥವಾ ಕಳ್ಳರ ಜೊತೆ ಪೊಲೀಸರು ಶಾಮೀಲಾಗಿದ್ದಾರೆ. ಇದು ನಿನ್ನ ಬಚಾವ್ ಮಾಡ್ತೀವಿ, ನನಗೆ 10, 20, 30 ಲಕ್ಷ ನೀನು ಕೊಟ್ರೆ ಅಂತ ಹೇಳಿರ್ತಾರೆ. ಇಷ್ಟೇ ಆಗಿರೋದು. ಇದನ್ನ ಬಿಟ್ಟು ಬೇರೆ ಆಗೋದು ಸಾಧ್ಯನೇ ಇಲ್ಲ. ಪೊಲೀಸರು ಮಾಡಿರುವಂತದ್ದು ಕರ್ತವ್ಯ ಲೋಪ. ಇದನ್ನ ಮಾಡಿರುವಂತ ಪೊಲೀಸರು ಮಾಡಿದ್ರ ಕ್ಯಾಶ್ ಇಲ್ವಾ? ಅದರಲ್ಲಿ
ಕ್ಯಾಶ್ ಇರ್ಲಿಲ್ಲ. ಸೊ ಕ್ಯಾಶ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಇವ್ರ ಹತ್ರ ಇವ್ರ ಮನೆಯಲ್ಲಿದ್ದ ಕ್ಯಾಶನ್ನೇ ಅವ್ನು ಇವ್ರು ಕೊಟ್ಟಿರ್ತಾನೆ. ಬಟ್ ಅದೇ ಏನೋ ಒಟ್ನಲ್ಲಿ ಕಳ್ಳರನ್ನ FIR ಮಾಡಿದ ಮೇಲೆ ಕಳ್ಳತನವನ್ನ ರಿಕವರಿ ಮಾಡೋದಿಕ್ಕೆ ಒಂದು ಪದ್ಧತಿ ಇದೆ. ಆ FIR ಮಾಡದೆ ಇವರು ನೇರವಾಗಿ ಕಳ್ಳನ ಜೊತೆ ಶಾಮೀಲಾಗಿದ್ದಾರೆ. ಆ ಕಳ್ಳನ ಜೊತೆ ಶಾಮೀಲಾಗಿ ಇವರು ತಂದು ಈ ತರ ಕೊಟ್ಟಿದ್ದಾರೆ. ಇದು ಪೊಲೀಸು ಮಾಡಿರುವಂತಹ ಅಕ್ರಮ. ಪೊಲೀಸ್ ಅಧಿಕಾರಿಯಾಗಿ ಏನಂತಾರೆ ಏನಪ್ಪಾ ಅಂತಾರೆ ಸಮವಸ್ತ್ರ ಯೂನಿಫಾರ್ಮ್ ಹಾಕೊಂಡು ಮಾಡಿರುವಂತಹ ಅಪರಾಧ ಕೃತ್ಯ. ಅಪರಾಧದಲ್ಲಿ ಭಾಗಿಯಾಗಿರುವಂತವರ ಜೊತೆ ಸೇರಿ ಮಾಡಿರುವಂತಹ ಅಪರಾಧ ಕೃತ್ಯ. ಹಾಗಾಗಿ ನಾವು ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತಹ ವಿಶೇಷವಾಗಿ ಅವ್ನು ಯಾವನಿದಾನ ಇನ್ಸ್ಪೆಕ್ಟರ್ ಇದೆಲ್ಲ ಈ ತರ ಮಾಡಿರುವಂತವ್ರಿಗೆ ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡಬೇಕು. ಕಾನೂನುಬದ್ಧವಾಗಿ ಇಷ್ಟೊತ್ತಿಗೆ ಪೊಲೀಸರು ಇವ್ರ ಮೇಲಧಿಕಾರಿಗಳ ಗಮನಕ್ಕೆ ಹೋಗಿ ಅವನನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು. ಸಸ್ಪೆಂಡ್ ಮಾಡಿ ಇಲಾಖಾ ವಿಚಾರಣೆ ನಡೆಸಬೇಕಾಗಿತ್ತು. ಅವನ ಮೇಲೆ ಆತನಿಗೂ ಮತ್ತು ಈ ಕಳ್ಳತನದ ಆರೋಪಗಳು ಯಾರ ಮೇಲೆ ಇದೆಯೋ ಅವರ ಮಧ್ಯೆ ನಡೆದಿರುವಂತಹ ವ್ಯವಹಾರಗಳನ್ನ ಇಷ್ಟೊತ್ತಿಗೆ CCTV ಫುಟೇಜ್ ಇಂದ ಹಿಡ್ಕೊಂಡು ಕಾಲ್ ರೆಕಾರ್ಡ್ಸ್ ಇಂದ ಹಿಡ್ಕೊಂಡು ತೆಗಿಬೇಕಾಗಿತ್ತು. ತೆಗೆದು ಆತ ಇಲ್ಲಿಗೆ ಬಂದಿದ್ರೆ ಅದನ್ನೆಲ್ಲ ಮಾಡಬೇಕಾಗಿತ್ತು. ನಮ್ಮ ಬೆಂಗಳೂರು ನಗರ ಪೊಲೀಸರು ಬಹುಶಃ ಬೆಂಗಳೂರಲ್ಲಿ ಮಾಡ್ತಿರೋದೇ ಈ ಕೃತ್ಯ. ಬರ್ರಿ ಇದೇ ತರಹ ಅವರು ಏನ್ ಮಾಡ್ತಿದ್ದಾರೆ, ಕಳ್ಳತನದ ಕಂಪ್ಲೇಂಟ್ ಕೊಟ್ರೆ ಕಳ್ಳತನದ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತೀರಾ. ಯಾಕಂದ್ರೆ ಕಳ್ಳರು ಇವರೇ ಯಾರು ಅಂತ ಗೊತ್ತಿರ್ತಾರೆ. ನಾವು ಒಂದ್ಸಲ ಹೋದಾಗ ಕುಮಾರಸ್ವಾಮಿ ಲೇಔಟ್ ಚೈನ್ ಕಳ್ಳತನ ಆಗಿದೆ. ಆ ಕಳ್ಳನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಕಳ್ಳತನ ಹಿಡ್ಕೊಂಡು ಈಗ ಅವನ ಮೇಲೆ ಕೇಸ್ ಹಾಕೋದ್ರ ಬದಲಿಗೆ ಏನ್ ಮಾಡ್ತಾರೆ, ಅವ್ರಿಗೆ ಆ ಚಿನ್ನ ಕೊಡಿದ್ರೆ ಬೇರೆ ಚಿನ್ನ ಕೊಡ್ತೀವಿ ಅಂತಾರೆ. ಅಂದ್ರೆ ಕಳ್ಳ ಸಿಕ್ಕಿಲ್ಲ ಅನ್ನೋ ತರದಲ್ಲಿ ಇವರೇ ಪೊಲೀಸರೇ ಬಹುಶಃ ಪೊಲೀಸ್ ಸ್ಟೇಷನ್ ಅಲ್ಲಿ ಕಳ್ಳರನ್ನ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಇದರಲ್ಲಂತೂ ನೇರವಾಗಿ ಇದು ಇಷ್ಟೊತ್ತಿಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅಂದ್ರೆ ನೀವು ಮೇಲಧಿಕಾರಿಗಳ ಕಂಪ್ಲೇಂಟ್ ಮಾಡಿ. ಇಲ್ಲಿರುವಂತ ಇನ್ಸ್ಪೆಕ್ಟರ್ ಕರ್ತವ್ಯ ಲೋಪ, ಫಸ್ಟ್ ಆಫ್ ಆಲ್ ಏನು ಡಿರೆಕ್ಷನ್ ಆಫ್ ಡ್ಯೂಟಿ, ಕಳ್ಳರ ಜೊತೆ ಶಾಮೀಲಾಗಿ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರೋದು ಸುಮೋಟೋ ಆಕ್ಷನ್ ಆಗಬೇಕು. ಸಲೀಮ್ ಹತ್ರ ಮತ್ತೆ ಹೋಗಿಲ್ಲ ಅಂದ್ರೆ ಇದೆಲ್ಲ ಮಾಹಿತಿ ಕೊಡ್ಬೇಕು ಸರ್. FIR ಆಮೇಲೆ ಯಾವತ್ತಾಯ್ತು ಅಂತ ಹೇಳಿ FIR ಹಾಕಿ ಕಳ್ಳನನ್ನ ಹಿಡಿದ ಮೇಲೆ ತಾನೇ ಅಥವಾ FIR ಹಾಕಿದ ಮೇಲೆ ತಾನೇ ಇವ್ರು ವಿಚಾರಣೆ ಮಾಡಕ್ ಹೋಗುದು. FIR ಹಾಕದೇನೆ ಹೆಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನೇನಾದ್ರೂ ಅಧಿಕೃತ ಮಾಹಿತಿ ಇದ್ರೆ ಕೊಡಿ, ನಾವು ಒಳಗಡೆ ಹೋಗಿ ವಿಚಾರಿಸೋಣ. ಈಗ 30ಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಇವರು. ಆದ್ರೆ ಈ ಪೊಲೀಸರು 31ನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ ಅಂತ ತಿದ್ದುತ್ತಾರೆ. ಅವರೇ ತಿದ್ದುತ್ತಾರೆ. ತಿದ್ದಾದ್ಮೇಲೆ ಎಷ್ಟನೇ ತಾರೀಕು, 4ನೇ ತಾರೀಕಿಗೆ FIR ಆಗುತ್ತೆ. ಎಲ್ಲ ಆಗೋಗ್ಬಿಟ್ಟಿರುತ್ತೆ. 4ನೇ ತಾರೀಕಿಗೆ ಯಾಕೆ ಮಾಡ್ತಾರೆ? ಆಮೇಲೆ ರಿಕವರಿ ಆಗಿದ್ದು ಇವ್ರಿಗೆ ಏನು ಕೊಟ್ಟಿಲ್ಲ, ಕೇವಲ ಬಟ್ಟೆ ಗಂಟು ಮಾತ್ರ ಕೊಟ್ಟಿದ್ದಾರೆ. ಅಷ್ಟಲ್ಲದೆ ಇನ್ನೊಂದು ಗಂಭೀರವಾಗಿರೋದು ಅಂತಂದ್ರೆ ಇವ್ರು ಏನು ಮನೆ ಮಾಡಿದ್ದಾರೆ, ಮನೆಯಲ್ಲಿ ಇವ್ರನ್ನು ಅತಿಕ್ರಮವಾಗಿ ಇನ್ನೂ ಅವರೇ ಇದ್ದಾರೆ. ಯಾರೋ ಮನೆ ದರ್ಖಾಸ್ತಿ ಮಾಡೋದಿಲ್ಲ, ಇದು ನಮ್ದೇ ಮನೆ ಅನ್ಕೊಂಡು ಆ ಮನೆಯ ಇದು ಅಕ್ರಮ ಬಂದಿಗಳನ್ನ ಯಾರೋ ಅವ್ರ ಚೇಲಗಳನ್ನ ರೋಡಿಗಳನ್ನ ಬಿಟ್ಟು ಈಗಲೂ ಮನೆ ಒಳಗೆ ಅವರೇ ಇದ್ದಾರೆ. ಅವರೇ ಇರೋ ಮನೆಯಲ್ಲಿ ಯಾರು ಕಳ್ಳತನ ಮಾಡಿದ್ದಾನೆ ಅಂತ ಹೇಳ್ತಾರೋ ಅವನನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಅದನ್ನ ಅರೆಸ್ಟೇ ಮಾಡಿಲ್ಲ. ರಾಬರಿ, ದರೋಡೆ, ಡಕಾಯಿತಿ ಮಾಡಿರುವಂತದ್ದು. ಈತನ ಯಾರಿಂದ ರಿಕವರ್ ಆತ? ಇವ್ರ ಮನೆಗೆ ಹೋಗಿ ಆ ಹಣವನ್ನ ಕದಿಯೋದಿಕ್ಕೆ ಅವನಿಗೆ ಹಕ್ಕಿದೆಯಾ? ಅವನ್ ಹಕ್ಕಿಲ್ಲ ಅಂದ್ಮೇಲೆ ಅವನಿಂದಾನೇ ಇವರು ಪೊಲೀಸರೆಲ್ಲ ರಿಕವರಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವನನ್ನ ಇಮಿಡಿಯೇಟ್ ಆಗಿ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಸಂಜ್ಞೇಯ ಅಪರಾಧ. ಅವನು MLA ಇರಲಿ, ಮಿನಿಸ್ಟರ್ ಇರಲಿ, ಸ್ವತಃ ದೇಶದ ರಾಷ್ಟ್ರಪತಿನೇ ಇರಲಿ, ಕಣ್ಣಿಗೆ ಕಾಣಿಸುವಂತಹ ಅದು ಏನು ತೀರಾ ಹೀನಾತಿಹೀನವಾದಂತಹ ಕೊಲೆ, ಅತ್ಯಾಚಾರ, ಕಳ್ಳತನದ ಅಪರಾಧ ಮಾಡಿದಾಗ ಯಾರ ಅನುಮತಿಯೂ ಬೇಕಾಗಿಲ್ಲ ಅರೆಸ್ಟ್ ಮಾಡೋದಕ್ಕೆ. ಆದ್ರೆ ಈತನನ್ನ ಇವತ್ತಿನ ತನಕ ಅರೆಸ್ಟ್ ಮಾಡಿಲ್ಲ. ಇದರ ಮೇಲೆ ಈಗ FIR ಆಗಿ ಆತನನ್ನ ಆರೋಪಿ ಅಂತ ಮಾಡಿದಾರಾ? ಆರೋಪಿ ಅಂತ ಮಾಡಿದ್ದಾರೆ. ಆದ್ರೆ ಕಳ್ಳತನದ ಕೇಸ್ ಹಾಕಿಲ್ಲ. ಯಾವ ಕೇಸ್ ಹಾಕ್ಬೇಕಾಗಿತ್ತು? ಟ್ರೆಸ್ಪಾಸ್ ಅಂತ ಹಾಕಿದ್ದಾರೆ. ಹೇಳಿ. ಓಕೆ, ಈಗ FIR ಕಾಪಿ ಹೇಳಿದ್ರು. ಆದ್ರೆ ಇಲ್ಲೊಂದು ಆಟ ಆಡಿದ್ದಾರೆ. 31ನೇ ತಾರೀಕು ಅದನ್ನ ತಿದ್ದುಪಡಿ ಮಾಡಿಬಿಟ್ಟು ರಿಕವರಿಗೂ 31ಕ್ಕಾಗಿದೆ. ಆದ್ರೆ ಆಕ್ಚುಲಿ ಏನಾಗಬೇಕಿತ್ತು, ಇವರು ಇಮಿಡಿಯೇಟ್ ಆಗಿ ಕಳ್ಳತನದ ಕೇಸನ್ನು ಹಾಕ್ತಾ ಇದ್ರು. ಕಳ್ಳತನ ಹೇಗೆ? ಬರೀ ಕಳ್ಳತನ ಅಲ್ಲ, ಇದು ಮನೆಗೆ ನುಗ್ಗಿ ಒಳಗಡೆ ಯಾರು ಇಲ್ದಾಗ ಮನೆ ಒಳಗಡೆ ಹೋಗಿ ಅವ್ರು ಕಳ್ಳತನ ಮಾಡಿದ್ರಿಂದ ಸೆಕ್ಷನ್ 2 ಸೆಕ್ಷನ್ ಬರುತ್ತೆ ಇದಕ್ಕೆ. ಒಂದು 332 ಅಂದ್ರೆ ಹೌಸ್ ಟ್ರೆಸ್ಪಾಸು, ಮತ್ತೆ ಅದು ಪರ್ಪಸ್ ಏನು, ಕಳ್ಳತನ ಮಾಡೋದು. ಇನ್ನೊಂದು ಕಳ್ಳತನ 303.2 ಅದರಲ್ಲಿ ಕಳ್ಳತನ ಬರುತ್ತೆ. ಒಂದರಲ್ಲಿ 1 ಇಯರ್ ಮಿನಿಮಮ್ ಯಾವುದು ಕಳ್ಳತನಕ್ಕೆ. ಇದಕ್ಕೆ ಮಿನಿಮಮ್ 1 ಇಯರ್, ಮ್ಯಾಕ್ಸಿಮಮ್ 5 ಇಯರ್ಸ್ ಇದೆ, ಪ್ಲಸ್ ಫೈನು. ಇದು ಏನ್ ಮಾಡಿದ್ದಾರೆ, ಕಾಗ್ನೈಸಬಲ್ ಮತ್ತೆ ನಾನ್ ಬೈಲಬಲ್ ಇರೋದ್ರಿಂದ ಪೊಲೀಸರು ಇವ್ರ ಜೊತೆ ಶಾಮೀಲಾಗ್ಬಿಟ್ಟು
ನೀವು ನಿಂದೆ ತಾನೇ ನೋಡಿದೀರಾ ಸೂರ್ಯ ಸಿಟಿ ಎಲ್ಲ ಏನೋ ಇದೇ ತರದ್ದು ಈ ವಾರನೇ 2 kg ಇದು. ಅಂದ್ರೆ ಇವ್ರು ಏನ್ ಮಾಡಿದಾರೆ ಕರ್ನಾಟಕ ಪೊಲೀಸ್ ಅವರು ಎಲ್ಲ ಈ ಕಳ್ತನ ಕೇಸ್ ಬಂದ್ರೆ ರಿಜಿಸ್ಟರ್ ಮಾಡಲ್ಲ, ಹೆದರಿಸಿ ಕಳಿಸ್ತಾರೆ. ಯಾರು ದುಡ್ಡು ಕೊಡಕ್ ಬರ್ತಾರೆ ಅವ್ರನ್ನ ಹೆದರಿಸಿ ಕಳಿಸೋದು. ಪಾಪದವ್ರು ಇದ್ರೆ ಮತ್ತೆ ಆ ಕಡೆ ಏನು ತಲೆ ಮಳೆ ಹಾಕಿನೂ ಮಲ್ಗೊಳ್ಳಲ್ಲ. ಇಂಥ ಪರಿಸ್ಥಿತಿ ನಮ್ಮ ಕರ್ನಾಟಕ ಪೊಲೀಸ್ ಅವರು ನಿಲ್ಲಿಸಿದ್ದಾರೆ ಇಲ್ಲಿ. ಈಗ ಈ ಕೇಸಲ್ಲಿ ಇಲ್ಲಿ ಠಾಣಾಧಿಕಾರಿ ಗೊತ್ತಿದೆ, ಅವ್ರ ಹೈಯರ್ ಆಫೀಸರಿಗೆ ಗೊತ್ತಿದೆ, ACP ಗೊತ್ತಿದೆ, ಅಲ್ಲಿವರೆಗೆ ಗೊತ್ತಿದೆ. ಅಲ್ಲೇ ಎಲ್ಲಿವರೆಗೆ ಸರ್ಕಾರದವರೆಗೆ ಮಾಹಿತಿ ಇದೆ. ನಮ್ಮ ಗೃಹ ಸಚಿವರು ಅವ್ರಿಗೆ ತಲುಪಲ್ವಾ ಇದು ಮಾಹಿತಿ ಇಂಥದ್ದು? ಈಗ ಸೂರ್ಯ ಸಿಟಿಯಲ್ಲಿ ಆಗಿದ್ದು ಮಾಹಿತಿ ಹೋಗಲ್ಲ ಇವ್ರಿಗೆ. ಹೋಗಲ್ಲ ಅಂದ್ರೆ ಇವರೇ ಎಲ್ಲ ಮುಚ್ಚಿಬಿಟ್ಟು ಇವರೇ ಒಂದು ದುಷ್ಟ ಕೂಟ ಮಾಡ್ಕೊಂಡು ಇವರೇ ಏನು ಹಣ ಬಂದಿರೋದನ್ನ ಹಂಚ್ಕೋತಾ ಇದ್ದಾರೆ. ಈಗ ಹೇಳ್ದಂಗೆ ನೋಡಿ, ಹಣ ರಿಕವರಿ ಆಗಿದೆ, ಆದ್ರೆ ಇವ್ರಿಗೆ ವಾಪಸ್ ಸಿಕ್ಕಿಲ್ಲ. ಆದ್ರೆ ಏನಾಗಿದೆ, ಇಲ್ಲಿ ಒಳಗಡೆ ಕೊಟ್ಬಿಟ್ಟು ಮೋಸ್ಟ್ಲಿ ನಿಮ್ಮ ಮೇಲೆ ಕೇಸ್ ಹಾಕಲ್ಲ, ನಿಮ್ಮ ಮೇಲೆ ಯಾವ್ದು ಆಗದಂಗೆ ನೋಡ್ತೀವಿ ಕಂಪ್ಲೇಂಟು, ನೀವು ಆರಾಮಾಗಿದೆ ಅಂತ ಹೇಳ್ದಂಗಿದೆ. ಯಾರಿಗೆ? ಅವ್ರಿಗೆ. ಇವ್ರಿಗೆ ಏನ್ ನ್ಯಾಯ ಸಿಕ್ತು? ಇನ್ನೂ ಹ್ಯಾಂಡ್ ಓವರ್ ಆಗಿಲ್ಲ. FIR ಹಾಕಿದ್ದಾರೆ 4ನೇ ತಾರೀಕು. ಅದು ಏನು ACP ಪರ್ಮಿಷನ್ ತಗೊಂಡು ಪ್ರಿಲಿಮಿನರಿ ಎಂಕ್ವೈರಿ ಏನಿದೆ ಇವ್ರು ಮಾಡ್ತಾ ಇದ್ದಾರೆ. 173 ಕೆಳಗಡೆ ಪ್ರಿಲಿಮಿನರಿ ಎಂಕ್ವೈರಿ ಹಾಕಿದ್ದಾರೆ. ಇವ್ರಿಗೆ ಹಕ್ಕು ಕೊಟ್ಟವ್ರು ಯಾರು? ಥೆಫ್ಟ್ ಮತ್ತೆ ಇದು ಟ್ರೆಸ್ಪಾಸು ಅಂದ್ರೆ ಮನೆ ನುಗ್ಗಿ ಇದು ಮಾಡೋದಕ್ಕೆ 2 ಕಾಗ್ನೈಸಬಲ್ ಕೇಸಲ್ಲಿ ಪ್ರಿಲಿಮಿನರಿ ಎಂಕ್ವೈರಿ ಮಾಡೋಕ್ಕೆ BNSS ಅಲ್ಲಿ ಅವಕಾಶನೇ ಇಲ್ಲ. ಅಂತದ್ರಲ್ಲಿ 173 ಕೆಳಗಡೆ ಇದು ಸಮ್ಮರಿ ಎಲ್ಲ ಹಾಕಿದ್ದಾರೆ. ನಾವು ಮೇಲಾಧಿಕಾರಿ ACP ಅವರ ಪರ್ಮಿಷನ್ ತಗೊಂಡು ಮತ್ತೆ FIR ಹಾಕಿದ್ದಾರೆ. ಯಾವ FIR ಹಾಕಿದ್ರು? ಕಳ್ತನದ ಆವಾಗಲೂ ಹಾಕಿಲ್ಲ, ಮನೆ ಒಳಗಡೆ ನುಗ್ಗಿ ಕಳ್ತನ ಮಾಡಿದ್ದು ಅದು ಹಾಕಿಲ್ಲ. ಯಾವ್ದು ಹಾಕಿದ್ದಾರೆ? ಬರೀ ಟ್ರೆಸ್ಪಾಸು, 1 ವರ್ಷ ಶಿಕ್ಷೆ, 5,000 ರೂಪಾಯಿ ದಂಡ, 2 ಕೋಟಿ ಸಾಧಾರಣ ವಸ್ತು ಸೀಸ್ ಆಗಿದೆ. ಪನಿಷ್ಮೆಂಟ್ ಎಷ್ಟು? 1 ವರ್ಷ ಪನಿಷ್ಮೆಂಟ್ ಮ್ಯಾಕ್ಸಿಮಮ್. ಅಲ್ಲಿ ನ್ಯಾಯಾಧೀಶರಿಗೆ ಬೇಡ ಇವನು ಒಳ್ಳೆ ಸಣ್ಣ ಅಂತ ಹೇಳಿದ್ರೆ ಬೇಕಾದ್ರೆ 2 ದಿವಸನೂ ಕೊಡ್ಬೋದು. ಅದು ವಿವೇಚನಾ ಶಕ್ತಿ ಅವರಿಗಿದೆ. 5,000 ರೂಪಾಯಿ ದಂಡ. ಹಾಗಾದ್ರೆ ಎಲ್ಲರೂ ಇದೇ ಮಾಡಲಿ. ಇನ್ನು ಮುಂದೆ ಸಣ್ಣ ಕಳ್ತನಕ್ಕೆ ಯಾಕೆ ಹೋಗ್ತೀರಾ? ನಾವು ಇದೇ ಪೊಲೀಸರು ಹೇಳ್ಕೊಡೋದು ಜನರಿಗೆ. ಇವ್ರೇನ್ ಮಾಡಬೇಕು? ಹಾಗಾಗಿ ನಾನು ಇಷ್ಟೇ ಹೇಳ್ತಾ ಇರೋದು, ಇದರಲ್ಲಿ ಕರ್ತವ್ಯ ಲೋಪ ಅಧಿಕಾರಿಗಳದ್ದಿದೆ. ಇದು BNS ಕೆಳಗಡೆ ಇವರಿಗೆ 255 ಸೆಕ್ಷನ್ ಕೆಳಗಡೆ ಇವರಿಗೆ ಸಹಾಯ ಮಾಡಿದ್ದಕ್ಕೆ, ಯಾರಿಗೆ? ಅಪರಾಧಿಗಳಿಗೆ ಶಾಮೀಲಾಗಿ ಸಹಾಯ ಮಾಡಿದ್ದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಅವಕಾಶ ಇದೆ. 198 ಸೆಕ್ಷನ್ ಕೆಳಗಡೆ ಇದೆ, 199 ಇದೆ, 256 ಈ 4 ಸೆಕ್ಷನ್ ಕೆಳಗಡೆ ಪ್ಲಸ್ ಪೊಲೀಸ್ ಡಿಸಿಪ್ಲಿನರಿ ಆಕ್ಷನ್ ತಗೊಳಕ್ಕೆ ಅವಕಾಶ ಇದೆ. ಆಮೇಲೆ KP ಆಕ್ಟ್, ಕರ್ನಾಟಕ ಪೊಲೀಸ್ ಆಕ್ಟ್ 1963 ಅದ್ರ ಕೆಳಗಡೆ ನಾವು ದೂರು ಕೊಡ್ಬೋದು. ಅದು ಮುಂದೆ ಏನ್ ಮಾಡಬೇಕು ಇದಿಷ್ಟು ಹೇಳಿ ವಿಚಾರಿಸೋಣ. ಏನಾಗಿದೆ, ಏನ್ ಮಾಡಿದ್ದಾರೆ? ನಿಧಾನಕ್ಕೆ ಹೋಗ್ರಪ್ಪ. ನಾವೆಷ್ಟೆಲ್ಲ ಜನ ಹೋಗೋ ಬದಲು ಅವರು ಆಫೀಸರ್ ಇದ್ರೆ ಏನಾದ್ರು ಕರ್ಸ್ರಪ್ಪ. ಯಾರು ಇದ್ದಾರೆ ಅಣ್ಣ? ಹೆಡ್ ಯಾರು ಇವತ್ತು? ಈ ಸದ್ಯ ಸ್ಟೇಷನ್ ಅಲ್ಲಿರುವಂತದ್ದು ಮುಖ್ಯ ಅಧಿಕಾರಿ ಯಾರು? ಕರೀರಪ್ಪ. ಸೀನಿಯರ್ ಆಫೀಸರ್ ಯಾರಿದ್ದಾರೆ ಬನ್ನಿ. ಅವ್ರೇನು ಅಲ್ಲಿರೋದಾ? ಬರ್ತಾರಂತ ನಾವು ಬಂದಿದ್ದೀವಿ. ಅವ್ರು ಪೊಲೀಸರು ಇಲ್ಲ ನಾವು ಒಳಗಡೆ ಬರಲ್ಲ, ಹೊರಗಡೆ ಅವರೇ ಬನ್ನಿ ಅಂತಿದ್ದ. ಅಲ್ಲ ಅವ್ರ್ಯಾರು ಪೊಲೀಸರು ಬಂದ್ರಣ್ಣ? ಅಣ್ಣ ಏನು ಅವ್ರ ಅಧಿಕಾರಿಗಳು ಬರ್ತಾರ? ನಾವು ಬರ್ಬೇಕಾ? ಬರ್ಬೇಕಾ? ಅಲ್ಲ ಜನ ಜಾಸ್ತಿ ಇದ್ದಾರೆ. ನಾವು 4 ಜನ 2 ಜನ 3 ಜನ ಅಂತ ಹೇಳಕ್ ಉಮೇಶ್ ಅವರೇ, ಲೇವಾದೇವಿ ವಿಚಾರ ಅಲ್ಲ. ಅಲ್ಲ ಲೇವಾದೇವಿ 4 ಜನ ಆಗಲ್ಲ, ರೆಪ್ರೆಸೆಂಟೇಟಿವ್ ಅಲ್ಲ. ಇವನು ನಾವು ಬಾಧಿತರ ಜೊತೆಗೆ ಬಂದಿದ್ದೀವಿ. ಹಾಗಾಗಿ ನೀವು ಇಲ್ಲೇ ಬಂದು ಗೇಟಲ್ಲಿ ಹೇಳ್ಬಿಟ್ರೆ ಇದ್ರ ಮೇಲೆ ಮೆಟ್ಲ ಮೇಲೆ ಅನುಕೂಲ ಆಗುತ್ತೆ. ಯಾವುದೇ ಘೋಷಣೆ ಮಾಡ್ಬೇಡಿ, ಇನ್ನೊಂದು ಮಾಡ್ಬೇಡಿ. ಅವಾಗ ನಾವೇನಾದ್ರು ನಾವು ಮಾತಾಡ್ತಾರೆ ಬರಲ್ಲ, ಜಾಗ ಇದೆಯಲ್ಲ, ಎಲ್ಲ CCTV ಇದೆ ತಾನೆ? ಆಮೇಲೆ ಪೊಲೀಸರು ಈಗ ಬಂದು ಇನ್ನೇನೋ ಮಾಡ್ಬಿಟ್ರು ಅಂತ CCTV ನಡೀತಾ ಇದೆ ತಾನೆ? ಯಾರು ತೊಂದರೆ ಮಾಡ್ತಿದೀವ? ನಿಮಿಷ ಯಾರು ಮಾತಾಡ್ಬೇಡಿ. ನಾಗರಾಜು ನಿಮ್ಮವರು ಮಜಾ ಮಾಡೋಣ. ನಿಮ್ದು CCTV ಇದೆಯಲ್ಲ? ಈಗ ಮನೆ ನಿಮ್ಗೆ ಗೊತ್ತಿದೆ, ನಾನು ಗೊತ್ತಿರೋ ಅಷ್ಟು ಹೇಳ್ತೀರಾ. ಅಸ್ಮಾತ್ ಏನಾದ್ರೆ ಅವ್ರು ನಮ್ಮ ಮಂಜುನಾಥ್ ಮತ್ತೆ ನಮ್ಮ ಮರಾಠಿ ಅವ್ರು ಹೇಳ್ತಾರೆ. ತುಂಬಾ ಸಿಂಪಲ್ ಆಗಿ
ಫೋನ್ ಮಾಡಿದ್ದಾರೆ ನಾನು ವಿಚಾರ ಹೇಳ್ಬಿಡ್ತೀನಿ ಎಲ್ರಿಗೂ ಗೊತ್ತಾಗ್ಲಿ ಅಂತ. ಅವರು ಯಾವ್ದೋ ಒಂದು ದೇವಸ್ಥಾನಕ್ಕೆ ಅಂತ ಹೋದ ದಿವಸ ಅವ್ರ ಮನೆಯಲ್ಲಿ ಕಳ್ತನ ಆಗುತ್ತೆ. ಕಳ್ತನ ಯಾರೋ ಬಂದಿದ್ದಾರೆ, ನಿಮ್ಮ ಮನೆ ಹಿಡಿದಿದ್ದಾರೆ, ಕಾರು ಗೀರೆಲ್ಲ ತಗೊಂಡು ಹೋಗಿದ್ದಾರೆ ಅಂತ ಯಾರು ಹೇಳಿದಕ್ಕೆ ಅವ್ರು ಬರ್ತಾರೆ. ಅವ್ರು ಬಂದು ಮನೆಗೂ ಹೋಗಿ ನಿಮ್ಗೆ ನಮ್ಮ ಮನೆಯಲ್ಲಿ ನುಗ್ಗಿ ಕಳ್ತನ ಆಗಿದೆ, ಇಂತಿಂತೆಲ್ಲ ಹೋಗಿದೆ ಅಂತ ಕೊಡ್ತಾರೆ. ನೀವು ಅದಾದ 6ನೇ ದಿವಸಕ್ಕೆ 31ನೇ ತಾರೀಕಿಗೆ ಅವ್ರಿಗೆ ಇವೆಲ್ಲ ಚಿನ್ನ ತೋರಿಸ್ತೀರ, ಇವೆಲ್ಲ ಬಂದಿದೆ ನಮ್ಗೆ ರಿಕವರ್ ಮಾಡ್ಕೊಂಡಿದ್ದೀವಿ ಅಂತ ನಿಮ್ ಸ್ಟೇಷನ್ ಅಲ್ಲೇ ಅಲ್ವಾ? ಇದೆಲ್ಲ ನಿಮ್ ಸ್ಟೇಷನ್ ಅಲ್ಲೇ ಇರೋದು. ಸೊ ಹೆಂಗ್ ತಗೋ, ಎಲ್ಲಿ ಸಿಕ್ತು ನಿಮ್ಗೆ, ಹೆಂಗ್ ತಗೋ ಬಂದಿದೆ ಇಷ್ಟೇ. ಕೇಳ್ತಿದಾರಲ್ವಾ ಈಗ 100 ಅವ್ರು ಹೇಳಿ ಪ್ಲೀಸ್ ದಯವಿಟ್ಟು ಮಂಜುನಾಥ್. ನಾನು ಕೇಳ್ತಿರೋದು ಇಷ್ಟೇ, ಅವ್ರಿಗೆ 31ನೇ ತಾರೀಕು ಕರ್ಸಿ ನೀವು ಇವೆಲ್ಲ ತೋರಿಸಿದ್ರಲ್ಲ, ಎಲ್ಲಿ ಸಿಕ್ತು ಸರ್ ನಿಮ್ಗೆ? ಅವರೇ ಈಗ ಅವರಿಬ್ಬರು ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳಿದ್ರು. ಯಾರಿಗೆ ಕಂಪ್ಲೇಂಟ್ ಬಂತು, ಕಂಪ್ಲೇಂಟ್ ಬಂದ್ಮೇಲೆ ಅಣ್ಣ ನೀನು ಮಾತಾಡ್ಬೇಡ, ಇಲ್ಲ ನೀನ್ ಮಾತಾಡೋಂಗಿದ್ರೆ ನಾವಿರಲ್ಲ. ನಾನು ಯಾರಿಗಾದ್ರೂ ಹೇಳ್ತೀನಿ, ನಾನು ಬಂದಾಗ ನಾನು ಯಾರಿಗಾದ್ರೂ ಮಾತಾಡಿ ಕೇಳಿದ್ರೆ ಅವ್ರು ಮಾತ್ರ ಹೇಳಿ. ಈಗ ನಾಗರಾಜ್ ಅವರು ಕಂಪ್ಲೇಂಟ್ ಬಂತು. ಕಂಪ್ಲೇಂಟ್ ಯಾವ್ದು ಕೊಟ್ರು ಸರ್? ಯಾವತ್ತು ಬಂದಿದ್ರು? 30 ಅದಕ್ಕೆ ಮುಂಚೆ ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ. ಏನಂತ? ಯಾಕೆ ಕೊಟ್ಟಿದ್ದಾರೆ? ಕಳ್ತನ ಮಾಡಿದ್ರು ಕೊಟ್ಟಿದ್ದಾನ? ಯಾವತ್ತು ಕೊಟ್ಟಿದ್ದಾರೆ? ಮನೆ ಈಗ 15 ವರ್ಷ ಆಗಿದೆ. ವಾಸ ಕೇಳಿ ಪೂರ್ತಿ ಮಾಡಿ ಅವ್ರ ನಡುವೆ ಏನಿತ್ತು ನಮ್ಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಬಂದಾಗ ಅವ್ರೇನಂತ ಕಂಪ್ಲೇಂಟ್ ಕೊಟ್ಟಿದ್ರು ನಿಮ್ಗೆ? ಅವರು ನಮ್ಮ ಮನೆಗೆ ಬಂದು ಅವ್ರು ನಿಮ್ಮ ಮನೆಗೆ ಬಂದು ಸೇರ್ಕೊಂಡಿದಾರೆ ಅಂತ. ಮನೆಗೆ ಬಂದು ಸೇರ್ಕೊಂಡಿದ್ರು ಇವ್ರು ಆಲ್ರೆಡಿ ಸೇರ್ಕೊಂಡಿದ್ರೆ ಈ ಕಳ್ಳತನ ಮಾಡೋದಿಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ? ಅಥವಾ ಅವ್ರ ಮನೆಗೆ ಬಂದು ಸೇರ್ಕೊಂಡಿದ್ರೆ ಕಳ್ಳತನ ಆಗಿದೆ ಅನ್ನೋದು ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಿಮ್ಗೆ ಈ ಸಮಯ ಹೆಂಗ್ ಬಂತು? ಹೇಳಿ. ಅಲ್ಲಲ್ಲ ಉಮೇಶ್ ಅವರೇ, ದಯವಿಟ್ಟು ನೀವು ನಿಮ್ ಕಾಲ್ ಬೇಕಾದ್ರೆ ಹಿಡ್ಕೊಳ್ತೀನಿ, ಸತ್ಯ ಮಾತ್ರ ಮಾತಾಡಿ ಅಲ್ವಾ? ಸತ್ಯ ಮಾತ್ರ ಮಾತಾಡಿ. ನಿಮಗೆ ಜನರ ಶಾಪ, ದೇವರ ಶಾಪ ಎಲ್ಲ ತಟ್ಟುತ್ತೆ. ನೀವು ಬೇರೆ ಯಾವ್ದೋ ಲೋಫರ್ಗಳು, ಲುಚ್ಚಾಗಳು ಅಥವಾ ಇನ್ನೊಬ್ಬರದ್ದು ಯಾರ್ದೋ ಇನ್ನೊಂದೇನೋ ಮಾಡ್ಕೊಂಡು ಅಥವಾ ಸಪೋರ್ಟ್ ನಿಲ್ಲೋದು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನೀವು ಸತ್ಯ ಮಾತ್ರ ಮಾತಾಡ್ಬೇಕು. ನೀವು ಪೊಲೀಸ್ ಭಾಷೆನಲ್ಲಿ ಬೇರೆ ಬೇರೆ ಕಡೆ ಮಾತಾಡೋದು ಮಾತಾಡ್ಬೇಕು. ಯಾಕಂದ್ರೆ ನಾನು ಸತ್ಯ ಹಿಡ್ಕೊಂಡಿದ್ದೀನಿ, ನಾವು ಸತ್ಯ ಹಿಡ್ಕೊಂಡಿದ್ದೀವಿ. ನೀವು ಸತ್ಯದ ವಿರುದ್ಧ ನೀವು ಮಾತಾಡೋದು ನೀವಲ್ಲ. ನೀವು ಪೊಲೀಸ್ ಭಾಷೆನಲ್ಲಿ ಇಲ್ಲೂ ಸಲ್ಲದನ್ನೆಲ್ಲ ಹೇಳ್ಬೇಡಿ, ಸತ್ಯ ಮಾತ್ರ ಮಾತಾಡಿ. ನಿಮ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಸಿಂಪಲ್ ಪ್ರಶ್ನೆ, ನಿಮ್ಗೆ ಇದನ್ನ ತಂದ್ಕೊಟ್ಟವ್ರು ಯಾರು? ಅವ್ನಿಗೆ ಹೆಂಗ್ ಬಂತಿದ್ದು? ನೀವು ಅದನ್ನ ತನಿಖೆ ಮಾಡ್ಬೇಕಾಗಿತ್ತಲ್ಲ. ಯಾರೇ ಆಗ್ಲಿ ನಿಮ್ಮ ಮನೇಲಿ ಹೋಗ್ಬಿಟ್ಟು ಯಾರೋ ತಂದ್ಬಿಟ್ಟು ನಾನೇ ನಿಮ್ಮ ಕಳ್ಳತನ ಮಾಡ್ಬಿಟ್ಟು ತಾನು ನಿಮ್ಗೆ ಕೊಟ್ಬಿಟ್ರೆ ಪೊಲೀಸರಿಗೆ ಏನ್ ಹಾಕಿದೀರಾ? PF ಹಾಕಿದೀರಾ? ಹೆಂಗ್ ಹಾಕಿದ್ರಿ? ನೀವ್ ಎಲ್ಲಿ FIR ಯಾವತ್ ಮಾಡಿದ್ರಿ? ಯಾವತ್ ಮಾಡಿದ್ರಿ? 5ನೇ ತಾರೀಕು ಮಾಡಿದ್ದೀರಾ. 5ನೇ ತಾರೀಕು FIR ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿರೋದು 31ನೇ ತಾರೀಕು. 31ನೇ ತಾರೀಕು ಪ್ರಾಪರ್ಟಿ ತೋರಿಸ್ತೀರಾ, 5ನೇ ತಾರೀಕು PF ಮಾಡ್ತೀರಂತೀರಾ? ಎಲ್ಲಾದ್ರೂ ಪದ್ಧತಿ ಇದೆಯಾ? ನೀವು ಮಾಡಿರೋದು ಪದ್ಧತಿ ಕಾಣಿಸ್ತಿದ್ಯಾ? ಏನ್ ಕೇಳೋದು? ತಪ್ಪು ಆಗ್ಬಿಟ್ಟಿದೆ ನಿಮ್ಮಿಂದ. ತಪ್ಪನ್ನ ಸರಿ ಮಾಡ್ಕೊಳ್ಳಿ. ಯಾವನಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಿ. ಮಾಡಬಾರದ ಅಕ್ರಮ ಮಾಡಿದ್ದೀರಾ ನೀವು. ಅವನ ಜೊತೆ ಅವನ ಜೊತೆ ಇದ್ದಾನಲ್ಲ, ಅವನು ಅಷ್ಟೇ. ಅವ್ನಿಗೆ ಏನಾದ್ರು ಇದ್ರೆ ಕೋರ್ಟಲ್ಲೋ ಗಿಟ್ಟಲ್ಲೋ ನೋಡ್ಕೊಳ್ಬೇಕಾಯ್ತು. ಮನೆಗೆ ಹೋಗಿ 4 ಗಾಡಿ ತರ್ತಿರಲ್ವ ನೀವು? ಎಲ್ಲಿಂದ ತಂದು ಗಾಡಿ ನಿಲ್ಸ್ಕೊಳ್ತಿರಲ್ವಾ? ಹೆಂಗ್ ತಂದ್ರಿ? ಪ್ರೈವೇಟ್ ಪ್ರಾಪರ್ಟಿನ ಈತನ ಅನುಮತಿ ಇಲ್ಲದೆ ನೀವ್ ಹೆಂಗ್ ತಗೊಂಡ್ ಗಾಡಿ ನಿಲ್ಸ್ಕೊಂಡ್ರಿ? ಇವ್ರದ್ದು ಗಾಡಿ ಸೀಸ್ ಮಾಡ್ಕೊಂಡು ಗಾಡಿ ತಂದ್ರಲ್ಲ ಸ್ಟೇಷನ್ಗೆ, FIR ಆಗಿಲ್ಲ. ಹೆಂಗ್ ತಂದ್ರಿ ನೀವು? ನಿಮ್ ಸ್ಟೇಷನ್ಗೆ ಹೆಂಗ್ ಬಂತು ಗಾಡಿ? ಇನ್ಯಾರು ತಂದು ಕೊಟ್ರು? ಕಳ್ಳನ ತಂದು ಒಳಗಡೆ ಬಿಟ್ನಾ? ಇಷ್ಟೇ ಸಿಂಪಲ್. ಸಿಂಪಲ್ ಇಲ್ಲ. ನೀವು 101 ಹೇಳಿ. ನಿಮ್ಮ ಕಡೆಯಿಂದ ಅವಕಾಶ ಇಲ್ಲ. ನಿಮ್ಮ ಕಡೆಯಿಂದ ನೋಡಿ ಸರ್, ಉಮೇಶ್ ಅವರೇ, ನಿಮ್ಮ ಕಡೆಯಿಂದ ನೀವು ಏನಪ್ಪ SOP ಏನೋ ನಿಮ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನೇನೋ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಇರುತ್ತಲ್ಲ, ನೀವು ಪ್ರೋಟೋಕಾಲ್ ಪ್ರಕಾರ ಮಾಡೇ ಇಲ್ಲ. ನಾನು ಒಂದ್ ನಿಮಿಷ ಮಾತಾಡಕ್ ಕೇಳಿ, ಅವಕಾಶ ಕೊಡಿ. ಈಗ ಅವರಿಬ್ಬರದು ಸಿವಿಲ್ ಡಿಸ್ಪ್ಯೂಟ್ ಇದೆ. ಅವರಿಬ್ರು ಸಿವಿಲ್ ಡಿಸ್ಪ್ಯೂಟ್ ಏನ್ರಿ? ನೋಡಿ ಇದು ಸಿವಿಲ್ ಡಿಸ್ಪ್ಯೂಟಾ? ಚಿನ್ನ ಸಿವಿಲ್ ಡಿಸ್ಪ್ಯೂಟಾ? ಚಿನ್ನ ಸಿವಿಲ್ ಡಿಸ್ಪ್ಯೂಟ್ ಯಾವ್ದೋ ಚಿನ್ನ ಮನೇಲಿ ಬಂದು ಯಾವ್ದಾದ್ರು ಇರ್ಲಿ, ನಾವು ಬಾಡಿಗೆ ಇದ್ರು ನಮ್ಮ ಓನರ್ ಬಂದ್ಬಿಟ್ಟು ನಮ್ಮ ಕಿತ್ತಾಕ್ಬಿಟ್ಟು ಹೊಡೆದ್ಬಿಟ್ಟು ಕಳ್ಸ್ಕೊಳಕ್ಕಾಗತ್ತಾ? ಸಿವಿಲ್ ಡಿಸ್ಪ್ಯೂಟ್ ಆಗುತ್ತಾ? ಸಿವಿಲ್ ಡಿಸ್ಪ್ಯೂಟ್ ನೀವೇ ಯಾಕೆ ಹೋಗ್ತೀರಾ? ಮತ್ತೆ ಅವತ್ತೇ ನೀವೊಂದು NCR ಕೊಟ್ಬಿಟ್ಟು ಕಳ್ಸ್ಬೋದಿತ್ತಲ್ಲ. ಇದು ಸಿವಿಲ್ ಡಿಸ್ಪ್ಯೂಟ್ ಇದೆ. ಏನ್ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಏನ್ ಮಾಡಿದೀರಾ? ಅವ್ನು ಕಾಳಿನ ಜೊತೆ ಕೂತ್ಕೊಂಡು ಸ್ಟೇಷನ್ ನಲ್ಲಿ ಡೀಲ್ ಮಾಡ್ತಿದ್ದೀರಾ ನೀವು. ಯಾಕೆ ಮಾತಾಡಬಾರ್ದು? ಏನಾಗ್ಬಿಡುತ್ತೆ ಸರ್? ಪ್ರಿಲಿಮಿನರಿ ಸರ್ ಹ್ಯಾಕ್ ಮಾಡ್ತೀರಾ? ಈ ಕೇಸಲ್ಲಿ ಕೇಸಲ್ಲಿ ಹೆಂಗ್ ಮಾಡ್ತೀರಾ? ಕೇಸಲ್ಲಿ ಹ್ಯಾಕ್ ಮಾಡ್ತೀರಾ? ಮಾಡಿರೋನೇ ತಂದ್ಕೊಟ್ಟ ನೋಡಿ 31ನೇ ತಾರೀಕು. ನಿಮ್ಮಲ್ಲಿ ಏನೇ ಆಗ್ಲಿ ಹೇಳಿ ಸರ್, ತಪ್ಪಾಗಿದೆ ಪೊಲೀಸರಿಂದ. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಗೂ ಸೇರಿದಂತೆ ರಾಜ್ಯದ ಪೊಲೀಸ್. ಹೇಳಿ ಸರ್. ಒಂದ್ ವಿಚಾರ ಹೇಳ್ತೀನಿ ಕೇಳಿ. ಈಶ್ವರ್ ಕಡೂರು ಅಂತ
ಅವರು ಜನಶ್ರೀ ಟಿವಿಲಿದ್ರು, ಸುವರ್ಣದಲ್ಲಿದ್ರು, ಎಲ್ಲ ಇದ್ರು. ಅವರ ಅಕ್ಕನ ಗಂಡ ಆತ ಸ್ವತಃ ಅವರ ತಾಯಿಯ ತಮ್ಮ, ಸೋದರ ಮಾವನಿಗೆ ಇವ್ರ ಅಕ್ಕನ ಕೊಡಲಾಗಿತ್ತು. ಅವರು MLA, ಇವರು ಜೈಲು ಮಂತ್ರಿ ಎಲ್ಲ ಆಗಿದ್ರಲ್ಲ ನಾರಾಯಣ ಸ್ವಾಮಿ ಅಂತ, ಈಗ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ಲ ಚಿತ್ರದುರ್ಗ MP ಆಗಿ, ನಾರಾಯಣ ಸ್ವಾಮಿ ಹತ್ರ P ಆಗಿದ್ರು. ಯಾರು? ಈ ಪತ್ರಕರ್ತ ಈಶ್ವರ್ ಕಡೂರ್ ಅವರ ಸೋದರ ಮಾವ ತಮ್ಮ ತಾಮಯ್ಯ. ಅವರು 4 ಜನ ಹಬ್ಬಕ್ಕೆ, 5 ಜನ ಹಬ್ಬಕ್ಕೆ ಹೋಗ್ತಾರೆ. ಇವರ ಈಶ್ವರ್ ಕಡೂರ್ ಜರ್ನಲಿಸ್ಟ್ ಮತ್ತೆ ಅವ್ರ ಹೆಂಡತಿ, ಅಂದ್ರೆ ಮಾವನ ಮಗಳನ್ನೇ ಮತ್ತೆ ಇವ್ರ ಮದುವೆ ಆಗ್ತಾರೆ, ಅಕ್ಕನ ಮಗಳನ್ನೇ. ಅವರು ಆವತ್ತು ಮಗುನ 3 ವರ್ಷದ ಮಗುನ ಅಜ್ಜ ಅಜ್ಜಿ ಜೊತೆಗೆ ಬಿಟ್ಬಿಟ್ಟು 4 ಜನ ಬರ್ತಾರೆ. ಅಪ್ಪ, ಅಮ್ಮ, 2 ಮಕ್ಕಳು. ಮಗ ಆದವನು ಒಂದು 20-22 ವರ್ಷ ಗಾಡಿ ಡ್ರೈವ್ ಮಾಡ್ತಿರ್ತಾನೆ. ಇಲ್ಲಿಂದ ಕಡೂರಿಂದ ತುಮಕೂರು ಗುಬ್ಬಿ ಗೇಟ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಗುಬ್ಬಿ ಗೇಟ್ ಅಲ್ಲಿ ರಾತ್ರಿ ಯಾವ್ದೋ ಒಂದ್ ಇದ್ರಲ್ಲಿ ಬಂದಾಗ ನಿಂತಿರೋ ಸ್ಪಾಟ್ ಅಲ್ಲಿ ಅಪ್ಪ ಮಗ ಇಬ್ರು ಸಾಯ್ತಾರೆ. ಅಮ್ಮ ಮತ್ತು ಮಗಳು ಉಳ್ಕೊಳ್ತಾರೆ. ಡ್ಯಾಶ್ ಬೋರ್ಡ್ ಅಲ್ಲಿ ಸುಮಾರು ಎಷ್ಟೋ ಲಕ್ಷ ರೂಪಾಯಿ, 5-6 ಲಕ್ಷ ರೂಪಾಯಿ ಚಿನ್ನ ಇರುತ್ತೆ. ಸತ್ತವ್ರು ಆಗಲೇ ಮತ್ತೆ ನಾನು ಹೇಳ್ತೀನಿ, ಸತ್ತವ್ರು ಯಾರು ಅಂದ್ರೆ ಆವತ್ತಿನ ಒಬ್ಬ ಸಚಿವನ P ಆಗಿದ್ದು. ಅವರು ಸರ್ಕಾರಿ ನೌಕರರಾಗಿರ್ತಾರೆ, ಮೇಷ್ಟ್ರೇನಾಗಿರ್ತಾರೆ, P ಆಗಿರ್ತಾರೆ, ಅಂದ್ರೆ ಡೆಪ್ಯುಟೇಷನ್ ಮೇಲೆ. ಆವತ್ತು ಬಂದು ಅವ್ರ ಮನೆಯಿಂದ ರಾಗಿ ಗೀಗಿ ಎಲ್ಲಾ ತಂದು ತರ್ತಾ ಇರ್ತಾರೆ ಗಾಡಿ. ಸ್ಪಾಟ್ ಅಲ್ಲಿ ಇಬ್ರು ಆಗ್ತಾರೆ. ಅವ್ರು ಬಂದಾಗ ನಾನು ಹೋಗ್ತೀನಿ ಏನೋ, ಅಮ್ಮ ಮಗಳು ಬಂದಾಗ ನಮ್ಗೆ ಗೊತ್ತಾಗಿ ನಿಮಾನ್ಸ್ಗೆ ಹೋಗ್ತೀವಿ ನಾವು. ನಿಮಾನ್ಸ್ ಗಾಡಿ ಬರುತ್ತೆ ಆಂಬುಲೆನ್ಸ್ ಅಲ್ಲಿ. ಅಲ್ಲಿ ನಿಮಾನ್ಸ್ ಅಲ್ಲಿ ಐಸಿಯುನೇ ಇರೋದಿಲ್ಲ. ತಕ್ಷಣಕ್ಕಾಗೆ ಮಾತಾಡ್ಕೊಂಡು ಸೆಂಟ್ ಜಾನ್ಸ್ಗೆ ಹಾಕ್ತೀವಿ. ಅವ್ರಿಬ್ರು ಉಳಿತಾರೆ, 2 ಹೆಣ್ಮಕ್ಳು ಉಳಿತಾರೆ. ಆಮೇಲೆ 2 ದಿವಸ 3 ದಿವಸ ಆದ್ಮೇಲೆ ಬರ್ತಾ ನಾವು ಹಬ್ಬಕ್ಕೆ ಹೋಗಿದ್ರು ದೀಪಾವಳಿಗೆ, ಬರ್ತಾ ಡ್ಯಾಶ್ ಬೋರ್ಡ್ ಅಲ್ಲಿ ಚಿನ್ನ ಇತ್ತು ಅಂತ ಗೊತ್ತಾಗ್ತದೆ. ಅಲ್ಲಿ ತನಕ ಯಾಕಂದ್ರೆ ಇಬ್ರು ಪ್ರಾಣ ಹೋಗ್ಬಿಡ್ತು, ದೊಡ್ಡದು ಯಾರು ತಲೆ ಕೆಡ್ಸೋದಿಲ್ಲ. 4-5 ದಿವಸ ಆದ್ಮೇಲೆ ಪೊಲೀಸರು ಕೇಳಿದ್ರೆ ಪೊಲೀಸರು ಚಿನ್ನ ಇಲ್ಲ, ಪನ್ನ ಇಲ್ಲ. ಆಮೇಲೆ ಕೊನೆಗೆ ಇವರು ಅವರ ಮಂತ್ರಿಗಳಿಗೆ ಅವ್ರಿಗಿದ್ದ ಇನ್ಫ್ಲೂಯೆನ್ಸ್ ನ, ಪತ್ರಕರ್ತರಾಗಿದ್ದ ಇನ್ಫ್ಲೂಯೆನ್ಸ್ ನ ಬಳಸಿದ್ದಕ್ಕೆ ಅಲ್ಲಿದ್ದಂತ ಲೋಫರ್ ಪೊಲೀಸರು, ಸರ್ ಚಿನ್ನ ಕೇಳ್ಬೇಡಿ ಸರ್, 5 ಲಕ್ಷ ರೂಪಾಯಿ ಕೊಡ್ತೀವಿ. ನಿನ್ನೆ ನಮ್ಮೂರಲ್ಲಿ ಸೂರ್ಯ ಸಿಟಿನಲ್ಲಿ ಅವನ ಒಬ್ಬ ಇನ್ಸ್ಪೆಕ್ಟರ್ ಚಿನ್ನ ರಿಕವರಿ ಮಾಡ್ಕೊಂಡಿದ್ದೆಷ್ಟೋ ಅದ್ರಲ್ಲಿ 1 kg ಗಟ್ಟಿ ಮಾಡಿ ಹೆಂಡತಿ ಕೊಟ್ಟರು. ಪೊಲೀಸರು ಇದೇ ತರಗದ ಕೆಲಸವನ್ನ ಎಲ್ಲಿ ತೂಗಕ್ ಆಗಲ್ಲ. ಅದಕ್ಕೆ ನಾವು ನಿಮ್ಮ ಹತ್ರ ಕೂತಿರೋದು. ನೀವು ಹಂಗಿಲ್ಲ ಅಂತ ಅಂದಿದೀವಿ, ನೀವು ಹಂಗೆ ಇದ್ರೆ ನಾಶವಾಗೋಗ್ಬಿಡ್ತೀರಾ. ನೀವು ಹಂಗಿಲ್ಲ ಅಂತ ಭಾವಿಸ್ಕೊಂಡು ನಾವು ಕೂತೀವಿ. ನೀವು ಹಂಗೆ ಇದ್ರು ನಾವೇನ್ ಮಾಡಕ್ಕಾಗಲ್ಲ, ನಾವು ಹೋರಾಟ ನಾವು ಮಾಡೇ ಮಾಡ್ತೀವಿ. ಪೊಲೀಸರು ಇಂತಹ ಹಲ್ಕಾ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ ಅನ್ನೋದು ಜನಕ್ಕೆ ಅನಿಸ್ತಾ ಇದೆ. ಮಾಡಬೇಡಿ ದಯವಿಟ್ಟು. ಕಾಕಿ ಬಟ್ಟೆ ಹಾಕೊಂಡಿದ್ದೀರಾ, ರಕ್ಷಣೆ ಕೊಡಬೇಕು. ಯಾರೋ ನಮ್ಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಡಕಾಯಿತಿ ಆಗಿದೆ ಅಂದಾಗ ತಕ್ಷಣ ಹೋಗಿ ನೀವು ಜಾಗ ಸೆಕ್ಯೂರ್ ಮಾಡ್ಕೊಂಡು, ಅವ್ರ ಸಿವಿಲ್ ಡಿಸ್ಪ್ಯೂಟ್ ಇನ್ನೊಂದು ಏನಾಗ್ಲಿ ಅವ್ರನ್ನು ಹೊರಗಾಕಿ, ಏನಪ್ಪ ಇವ್ರದ್ದು ಎಲ್ಲಿ ರಿಕವರ್ ಮಾಡ್ಬೇಕು, ನೀವೆಲ್ಲರೂ ಇವತ್ತು ರಿಕವರಿ ಮಾಡ್ಕೊಂಡಿದ್ದೀರಾ? ಅವನಿಗೆ ಕರೆಸಿ ಅವನ ಹತ್ರ 13 ಲಕ್ಷ ದುಡ್ಡು ಇತ್ತಂತು ಅಂತ ಹೇಳ್ತಾರೆ. ಆ ದುಡ್ಡು ಯಾಕಂದ್ರೆ ಅವರು ಚಿನ್ನಾಭರಣ ವ್ಯಾಪಾರಿ, ಮನೇಲಿ ದುಡ್ಡು ಇಟ್ಕೊಂಡಿರ್ತಾರೆ. ಅದಕ್ಕೆ ಕಾನೂನುಬದ್ಧವಾಗಿದ್ದವರು ಅದು ಬೇಕಾದ್ರೆ ನೀವು ಇಡಿ ಕಂಪ್ಲೇಂಟ್ ಕೊಡಿ, ನಿನ್ನ ಹತ್ರ ಹೆಂಗಪ್ಪ ಕ್ಯಾಶ್ ಬಂತು ಅಂತ. ಅದೇ ಅಷ್ಟೆಲ್ಲ ಇದ್ದಾಗ ಈಗ ಅವ್ನು ಯಾವನೋ ಬಂದು ಮನೇಲೂ ಕೂತ್ಕೊಂಡು ಇದೆಲ್ಲ ನಿಮ್ಗೆ ಎಲ್ಲೆಲ್ಲಿಂದನೋ ಸಿಕ್ಬಿಡ್ತು ಗಾಡಿಗಳು, ಎಲ್ಲೆಲ್ಲಿಂದನೋ ಚಿನ್ನ ತಂದ್ಬಿಟ್ಟ. ಸಿವಿಲ್ ಡಿಸ್ಪ್ಯೂಟ್ಗೂ ಈ ತರ ಅವ್ನು ಯಾವನಿಲ್ಲ, ಅವ್ನು ಒಳ್ಳೆಯವನೇ ಇರ್ಬೋದು, ಅವ್ನಿಗೇನು ಅನ್ಯಾಯ ಆಗಿರ್ಬೋದು, ನಾನು ಅದನ್ನ ಕೇಳಲ್ಲ. ಅವನಿಗೆ ನೀವು ಅನ್ಯಾಯ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆ ಡಿಸ್ಪ್ಯೂಟ್ ನ ಬಗೆಹರಿಸ್ಕೊಳ್ಳೋ ರೀತಿನ ಇದು. ಅವನು ಬಗೆಹರಿಸಿರೋ ರೀತಿ ದುಂಡಾವರ್ತನೆ, ಏನು ಇದು ಅಕ್ರಮಗಳು, ಕಳ್ಳತನ, ಡಕಾಯಿತಿ. ಅದಕ್ಕೆ ಸಾಥ್ ಕೊಟ್ಟಿರೋದು ಇದೇ ಸ್ಟೇಷನ್ ನೀವು ಯಾರು SHO ಆಗಿದ್ದೀರಾ, ತನಿಖಾಧಿಕಾರಿ ಆಗಿದ್ದೀರಾ, ನೀವು ಕರ್ತವ್ಯ ಲೋಪ ಮಾಡಿದ್ದೀರಾ. ಕಾನೂನುಬದ್ಧವಾಗಿ ನೀವು ಈ ಪ್ರಕರಣವನ್ನ ಹೆಂಗೆ ವಿಲೇವಾರಿ ಮಾಡಬೇಕಾಗಿತ್ತೋ ಹಾಗೆ ಮಾಡಿಲ್ಲ. ಇಷ್ಟೇ ನಾನು ಹೇಳ್ತಿರೋದು. ನೀವು ಇದನ್ನ ಅವ್ರು ಹೋರಾಟ ಮಾಡ್ತಾರೆ, ನಾವಿದ್ದೀವಿ, ಇನ್ಯಾರು ಇದ್ದಾರೆ, ಇನ್ಯಾರ ಬರ್ತಾರೆ, ಆ ಮನುಷ್ಯ ಅದಿಲ್ಲ ಅಂದ್ರೂ ಬದುಕ್ತಾನೆ ಮಾಡ್ತಾನೆ. ಆದ್ರೆ ನೀವು ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೋ ಇಲ್ವೋ, ದೇವರ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುತ್ತೆ. ನನಗೆ ಗೊತ್ತಿದೆ, ನನಗೆ ಅನುಭವ ಬಂದಿದೆ. ನಮ್ಮ KRS ಪಾರ್ಟಿ ಮೇಲೆ ಕೈ ಮಾಡಿದವನು, KRS ಪಾರ್ಟಿ ವಿರುದ್ಧವಾಗಿ ಮಾಡಿದವನು ಏನಿಲ್ಲ, ಯಾವ ತರಕ್ಕೆ ನಾಯಿ ನರಿಗಳು. ಒಬ್ಬ ಅವನ ಕಡೆ ಗೂಂಡಾಗಳು ಮಾಡಿದ್ದಕ್ಕೆ ಇವತ್ತು ಜೈಲಲ್ಲಿ ಇದ್ದಾನೆ. ಯಾರೋ ಪ್ರಜ್ವಲ್ ರೇವಣ್ಣ ನಮ್ಮವ್ರು ಕೈ ಮಾಡಿದ್ದಕ್ಕೆ, ಅಲ್ಲಿ ಯಾರೋ ಬೊಮ್ಮಾಯಿ ಮಗ ಅವನ ಕಡೆ ಗೂಂಡಾಗಳೊಂದಷ್ಟು ಮಾಡಿದ್ರು, ಅವನ್ ಜೈಲಲ್ಲಿ ಇದ್ದಾನೆ. ಸೋತೆ ಹೋದ. ಈ ತನಕ ಎಷ್ಟೋ ಜನ ನಮ್ಮ ಇತಿಹಾಸದಲ್ಲಿ ಇದೆ. ಪೊಲೀಸರು ಅಷ್ಟೇ, ಸುಳ್ಳು ಕೇಸ್ ಹಾಕಿದಂತ ಪೊಲೀಸರು ಮತ್ತೆ ತಹಸೀಲ್ದಾರ್ಗಳು ಇವತ್ತು ಬಾಯ್ ಪಡ್ಕೊಳ್ತಾ ಇದ್ದಾರೆ ನಮ್ಮ ವಿರುದ್ಧವಾಗಿ. ಪ್ರಕೃತಿನ ಪಾಠ ಕಲಿಸ್ತಾ ಇದೆ. ನಾನು ಅದಕ್ಕಾಗಿ ಅದ್ರಲ್ಲಿ ನಂಬಿಕೆ ಇಟ್ಟಿವಿ. ಆದ್ರೆ ನೀವೇನ್ ಮಾಡಿದ್ದೀರಾ ನಿಜವಾಗ್ಲೂ ನಾನು ತುಂಬಾ ವಿಚಾರ ಮಾತಾಡಕ್ ಇಷ್ಟ ಇಲ್ಲ. ಅವ್ರೇನೇ ಇಲ್ಲ, ಯಾಕಂದ್ರೆ ನೀವೇನ್ ಮಾಡಿದ್ರು ಈಗ FIR ಆಗಿದೆ, ಇನ್ನೊಂದಾಗಿದೆ, ಅದು ಕೋರ್ಟ್ ನೋಡ್ಕೊಳ್ಳುತ್ತೆ. ಆದ್ರೆ ನಾವು ಸಾರ್ವಜನಿಕರ ಸಮ್ಮುಖದಲ್ಲಿ ಹೇಳ್ತಾ ಇರೋದು, ನೀವು ಮಾಡಬೇಕಾಗಿರುವಂತ ಪ್ರೊಸೀಜರ್ ಮಾಡಿ. ದಯವಿಟ್ಟು ಹಿಂಗ್ ಮಾಡ್ಬೇಡಿ. ಇನ್ನೊಂದು ಹೇಳ್ಬೇಕು, ನಮ್ಗೆ ಯಾವಂಗೂ ಬಂತು ಅಯೋಗ್ಯನಿಗೆ ಮುಖ್ಯಮಂತ್ರಿ ಪದಕ ಬಂತು. ಮರಾಠೆ ಏನ್ ಅವನ ಹೆಸರು? ಶಿವಕುಮಾರ್ ಅಂತ ಒಬ್ಬ ಇನ್ಸ್ಪೆಕ್ಟರ್, ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇನ್ಸ್ಪೆಕ್ಟರ್. ಅವತ್ತು ಎಲ್ಲೋ ದಾರಿ ಹೋಗ್ತಿದ್ರು ಹೆಣ್ಮಗಳು, ಯಾವನ್ನ ಸರ ಕತ್ಕೊಂಡು ಹೋಗ್ತಾರೆ. ಸರ ಕತ್ಕೊಂಡು ಅರ್ಧ ಸರ ಅಯ್ಯಮ್ಮನ ಹತ್ರ ಇರುತ್ತೆ, ಅರ್ಧ ಸರ ಅವನ ಹತ್ರ ಕಳ್ಳದ ಹತ್ರ ಹೋಗ್ಬೇಕು. ಇವರು ಕಂಪ್ಲೇಂಟ್ ಕೊಟ್ಮೇಲೆ ಏನೂ ಆಗೋದಿಲ್ಲ. ಆಮೇಲೆ ನಮ್ಮವರು ಕೊಟ್ಮೇಲೆ ನೀವು ಉಮೇಶ್ ಈ ತರ ಏನು ಟೇಬಲ್ ಮೇಲೆ ಕುತ್ಕೊಂಡು ಕಾಲಲ್ಲಿ ಅಡ್ಸ್ಕೊಂಡು ಅವನಿಗೆ ಯಾರಿಗೆ
ಸರ ಯಾರು ಕಳ್ತನ ಮಾಡ್ಕೊಂಡಿದ್ರು ಅಮ್ಮ ಮತ್ತು ಮಗನ್ ಬಂದಾಗ ನಮ್ ಸಾಹೇಬ್ರು ಯಾವ ಶಿವಕುಮಾರ್ ಅವ್ರು ಬಹಳ ದೊಡ್ಡ ಮನುಷ್ಯ, ಅವ್ರ ನಿಮ್ ಮೇಲೆ ಬಹಳ ಪ್ರೀತಿ ಇತ್ತು, ನಿಮ್ಗೆ 10 ಗ್ರಾಮ್ ಹೋಗಿದ್ರೆ 11 ಗ್ರಾಮ್ ಕೊಡ್ತಾ ಇದ್ರು ಅವರು. KRS ಪಾಟೀಲ್ ಅವ್ರ ಹತ್ರ ಯಾಕೆ ಹೋದ್ರಿ? ಇವನು ಯಾವ 10 ಗ್ರಾಮ್ ಹೋದಾಗ 11 ಗ್ರಾಮ್ ಕೊಡೋದಕ್ಕೆ KRS ಪಾಟೀಲ್ ಹತ್ರ ಹೋಗಿದಾರೆ ಅನ್ಕೊಂಡು ಆ ಚಿನ್ನದ ಸರದ ಬದಲಿಗೆ ಬೇರೆ ಕೊಡ್ತಾನಂತೆ ಇವ್ರು. ನಾವು ಕೇಳಿದ್ವಿ, ಎಲ್ಲ ಫೇಸ್ಬುಕ್ ಅಲ್ಲಿ ಇದೆ, ಲೈವ್ ಅಲ್ಲಿ ಇದೆ. ಅವನಂತವ್ರಿಗೆಲ್ಲ ಹೋಗಿ ಚಿನ್ನದ ಪದಕ ಕೊಟ್ಟಿದ್ದಾರೆ. ಅವನ ಪರಾರಿ ಕುಮಾರ್ ಮೊನ್ನೆ ಅಲ್ವಾ, ಅವನೇನ್ ಮಾಡ್ಕೊಂಡ ಪೊಲೀಸ್ ಲೋಕಾಯುಕ್ತ ರೇಡ್ ಆಗಿದೆ ತಪ್ಪಿಸ್ಕೊಂಡು ಹೊಡೋಗ್ಬಿಟ್ಟ ಅನ್ನಪೂರ್ಣೇಶ್ವರಿ. ಅವನಿಗೆ ಪರಾರಿ ಕುಮಾರ್ಗೆ ಮುಖ್ಯಮಂತ್ರಿ ಚಿನ್ನದ ಪದಕ. ಅದು ನಾವೆಲ್ಲ ಸ್ವಲ್ಪ ಗದ್ದಲ ಮಾಡಿದ್ಮೇಲೆ ಅವನಿಗೆ ಆವತ್ತು ಇದ್ರಲ್ಲಿ ಮಾಣಿಕ್ ಶಾಪ್ ರೇಡ್ ಅಲ್ಲಿ ಕೊಟ್ಟಿಲ್ಲ. ಪೊಲೀಸರು ನಮ್ಮ ಮನೆಯಲ್ಲೂ ಪೊಲೀಸ್ ಇದ್ರು, ನಮ್ ಚಿಕ್ಕಪ್ಪ ಒಬ್ರು ಪೊಲೀಸ್ ಆಗಿ, ನಮಗೂ ಪೊಲೀಸರ ಬಗ್ಗೆ ವಿಶೇಷವಾಗಿ ನೀವು ಏನೇ ಮಾಡ್ಕೊಳ್ಳಿ, ಎಷ್ಟೇ ಅದಕ್ಷತೆ ಮಾಡ್ರಿ, ಕಾನೂನು ಬಾಹಿರ ಕೃತ್ಯಗಳು ಮಾಡ್ರಿ, ಎಷ್ಟೇ ಕ್ರಿಮಿನಲ್ ಜೊತೆ ಇರ್ಲಿ, ಇವತ್ತು ಇಲ್ಲೇನಾದ್ರು ಗಲಾಟೆ ಆಯ್ತು, ದೊಂಬಿ ಆಗ್ತಾ ಇದೆ, ಅಲ್ಲೆಲ್ಲೋ ಗಲಾಟೆ ಆಗ್ತಾ ಇದೆ ಅಂದ್ರೆ ನೀವು ಅದನ್ನೆಲ್ಲ ಬದಿಗಿಟ್ಟು ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಹೋಗಲ್ವಾ? ಒಮ್ಮೆ ಹೋಗ್ತಿರೋ ಇಲ್ವಾ? ನಿಮ್ಗೆ ಗೌರವ ಕೊಡ್ಬೇಕೋ ಬೇಡವಾ? ನಾವು ನಿಮ್ಗೆ ನಿಮ್ಮ ಕಾಕಿಗೆ ನೀವು ಮಾಡುವಂತ ಕರ್ತವ್ಯಕ್ಕೆ ನಮ್ಗೆ ಗೌರವ ಇದೆ. ಅದ್ರ ಹೊರತಾಗಿ ಏನ್ ನಡೀತಾ ಇರೋದು ವ್ಯವಸ್ಥೆಗೆ ತುಂಬಾ ಕೆಟ್ಟೋಗಿದೆ. ನಾನು ನಿಮ್ಮ ಮೂಲಕ ಏನಾರ ಪೊಲೀಸರಿಗೆ ಹೇಳ್ತೀನಿ, ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಸಂಬಳದಲ್ಲಿ ಬದುಕಿ, ಹಲ್ಕಾಗಳ ಜೊತೆ ಲುಚ್ಚಾಗಳ ಜೊತೆ ಮಾಡ್ಬೇಡಿ. ಯಾರೇ ಆಗ್ಲಿ, ಅವ್ನು ಯಾವನೇ ಇರ್ಲಿ, ನ್ಯಾಯ ಕೊಡ್ಬೇಕಾ ನ್ಯಾಯ ಕೊಡಿಸಿ, ಅವ್ರ ಹಕ್ಕುಗಳ ರಕ್ಷಣೆ ಮಾಡಿ. ಅದಕ್ಕೆ ನಿಮ್ಗೆ ನೇಮಕ ಮಾಡ್ಕೊಂಡಿರೋದು. ಇವತ್ತಂತೂ ನಿಮ್ಗೆ ಒಳ್ಳೆ ಸಂಬಳ ಬರ್ತಾ ಇದೆ. ನಾನು ಅರೆಸ್ಟ್ ಆಗಿ ಹೋಗ್ಬೇಕಾಗಿತ್ತು, ಎಲ್ಲಿ ಪೊಲೀಸ್ ಇದ್ರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪೊಲೀಸರು ಪರವಾಗಿ ಹೋರಾಟ ಮಾಡಿದಾಗ ಶಶಿಧರ್ ಅಂತ. ಅವತ್ತು ನಾನು ಬೆಳಗ್ಗೆ 9:30 10 ಗಂಟೆಗೆ ಹೋಗ್ಬೇಕು, ಅಷ್ಟೊತ್ತಿಗೆ ಅರೆಸ್ಟ್ ಮಾಡಿದ್ರು. ಅವತ್ತೆಲ್ಲ 15 ವರ್ಷಗಳಿಂದ ನಾನು ಕಾನ್ಸ್ಟೇಬಲ್ಗಳಿಗೆ ಸಣ್ಣ ಪುಡಿ ಇದು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ಗೆ ಒಳ್ಳೆ ಸಂಬಳ ಇಲ್ಲ. ನಾನು ನೋಡಿದೀನಿ. ಎಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ, ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ನಮ್ಮ ಮನೆಯವರು ಆಡ್ಗೋಡಿ, ಅವ್ರ ಮನೆ ಎದುರುಗಡೆನೆ ಆಡ್ಗೋಡಿ ಕ್ವಾರ್ಟರ್ಸ್. ನಾನು BTM ಲೇಔಟಿಂದ 2013 ಎಲೆಕ್ಷನ್ ನಿಂತಿದ್ದೆ. ಹಾಗಾಗಿ ಅದು ಮತ್ತೆ ಜಗ್ಸಂದ್ರದಲ್ಲಿರೋ KSRP ಕ್ವಾರ್ಟರ್ಸ್, ಪೊಲೀಸ್ ಕ್ವಾರ್ಟರ್ಸ್ ನಮ್ಮ ಕ್ಷೇತ್ರಕ್ಕೆ ಬರ್ತಿತ್ತು. ನಾನು ನೋಡ್ತಾ ಇದ್ದೆ, ಎಲೆಕ್ಷನ್ ದಿವಸ ಹೋಗಿ ನೋಡ್ತೀನಿ, ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿರೋ ಪೊಲೀಸರ ಮನೆಯವರು, ಹೆಂಗಸರು ಗಂಡಸರು ಎಲ್ಲಾನು ಬಂದು ಅಲ್ಲಿ ಅವನ ಅಯೋಗ್ಯ, ಅಲ್ಲಿ ಎಲೆಕ್ಷನ್ ನಿಂತಿದ್ದ MLA ಮಿನಿಸ್ಟರ್, ಅವ್ನು ಕೊಡೋ ಬಿರಿಯಾನಿ ಕಾದ್ಕೊಂಡು, ಅವ್ನು ದುಡ್ಡು ಕೊಟ್ಟಿರೋದಕ್ಕೆ ಕಾದ್ಕೊಂಡಿದ್ದು ಪೇಮೆಂಟ್ ಆಗೋ ತನಕ ಇದ್ದು ವೋಟ್ ಆಗ್ಬೋದು ಸಂಜೆ ತನಕ. ಪೊಲೀಸರು ಈ ತರ, ಅದು ಸ್ಲಮ್, ಅದು ಯಾವುದು ಪೊಲೀಸ್ ಕ್ವಾರ್ಟರ್ಸ್, ಆಡ್ಗೋಡಿ ಪೊಲೀಸ್ ಕ್ವಾರ್ಟರ್ಸ್. ನಾನೇ ಸ್ವತಃ ಹೋಗಿ ಏನಪ್ಪ ಇಷ್ಟು ನಿಕೃಷ್ಟವಾಗಿದ್ದಾರೆ ಪೊಲೀಸರು ಅಂತ ನೋಡ್ತಾ ಇದ್ವಿ. ಅದನ್ನ ಅವೆಲ್ಲ ಬದಲಾವಣೆ ಮಾಡ್ಬೇಕು ಅಂತ ನಾವೆಲ್ಲ ಇನ್ನೂ ಒಂದು ಒತ್ತಡ ಹಾಕಿದ್ದಕ್ಕೆ ಆಗ್ತಾ ಇದೆ. ಪೊಲೀಸರು ಸಂಬಳ ಬರ್ತಾ ಇದೆ. ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇದ್ರಲ್ಲಿ ಏನಾಗಿದೆ, ಮುಂದಕ್ಕೆ ಏನಿದೆಯೋ ಆಗ್ಬೇಕಾದ್ರೆ ಇವ್ರು ಹೇಳ್ತಾರೆ. ಆದ್ರೆ ನಿಮ್ಮಲ್ಲಂತೂ ಕರ್ತವ್ಯ ಲೋಪ ಆಗಿದೆ. ನೀವು ಮಾಡ್ಬೇಕಾಗಿರೋ ಪ್ರೊಸೀಜರ್ ಮಾಡಿಲ್ಲ. ತುಂಬಾ ಸರಳವಾದ, ನಿಜಕ್ಕೂ ಇಲ್ಲಿ ಡಿಪಾರ್ಟ್ಮೆಂಟಲ್ ಇನ್ವೆಸ್ಟಿಗೇಷನ್ ಆಗಿ ನಿಮ್ಮ ಮೇಲೆ ಏನಾದ್ರು ಆಗ್ಬೇಕು. ಯಾರು SHO ಇದ್ದೀರೋ, ತನಿಖಾಧಿಕಾರಿ ಇದ್ದೀರೋ. ಯಾಕಂದ್ರೆ ಈ ತರಕ್ಕೆಲ್ಲ ನೀವು ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಳಕ್ಕಾಗಲ್ಲ, ಕೇಸ್ ಆಗ್ತದೆ. ಯಾರಿಂದನೋ ತಂದ್ರಲ್ವಾ, ಅವನಿಂದನೂ ರಿಕವರ್ ಮಾಡ್ಕೊಂಡಿರೋದಕ್ಕೆ ಎಲ್ಲಿಂದ ತಂದ್ರಿ ನೀವು? ದಾರಿಲಿ ಸಿಕ್ತಾ? ಅಲ್ಲೊಬ್ಬ ಜಯನಗರದಲ್ಲಿ ನಾವು ಕಂಪ್ಲೇಂಟ್ ಕೊಟ್ರೆ, ರಾಮಲಿಂಗಾರೆಡ್ಡಿ ಕಡೆ ಗೂಂಡಾಗಳು ನಮ್ಮನ್ನ ಹೊಡೆದು ನಮ್ಮ ಫೋನ್ ಎಲ್ಲ ಕಿತ್ಕೊಂಡು ಹೋದ ಕಂಪ್ಲೇಂಟ್ ಕೊಟ್ರೆ, ಆ ಫೋನ್ ಎಲ್ಲೋ ತಮಿಳ್ನಾಡಲ್ಲಿ ರಿಕವರಿ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಒಬ್ಬ ಅಯೋಗ್ಯ ಪೊಲೀಸ್ ಆಫೀಸರ್ ಚರಂಡಿಲ್ ಸಿಕ್ತು, ತಿಲಕ್ ನಗರ ಚರಂಡಿಲ್ ಸಿಕ್ತು ಅಂದ್ಬಿಟ್ಟ. ನಮ್ಗೇನ್ ಗೊತ್ತಾಗಲ್ವಾ? ದಡ್ರ ನಾವು, ದಡ್ರ ನಮ್ಗೆ ಅದನ್ನ ಮಾಡೋದಕ್ಕೆ ಬೇಕಾದಂತ ನಮಗೆ ಅಧಿಕಾರ ವ್ಯಾಪ್ತಿ ಇಲ್ಲ, ಆ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ. ಆದ್ರೆ ನಮಗ್ ಗೊತ್ತು, ಪೊಲೀಸರೇ ಹೇಳ್ತಾರೆ ಆ ರಾಮಲಿಂಗಾರೆಡ್ಡಿ ವಿಚಾರ ಅವ್ನು ಹೇಳ್ದ ಅಂತೇಳಿ ಅವ್ನ ಪ್ರಭಾವಕ್ಕೊಳಗಾಗಿ ಅವನ ಕಡೆ ಲೋಫರ್ಗಳನ್ನೆಲ್ಲ ಬಿಡೋದಕ್ಕೆ ನಮ್ಗೆ ಎಲ್ಲಿ ಚರಂಡಿ ಸಿಕ್ತು ಅಲ್ವಾ? ಅವನ ಚರಂಡಿ ಸಿಕ್ತದೆ. ಅದೇ ಚರಂಡಿಯಲ್ಲಿ ಇದ್ದಕ್ಕಿದ್ದಂಗೆ ನಿಮ್ಗೆ ಪೊಲೀಸರಿಗೆ ಚರಂಡಿ, ಅದು ಫೋನ್ ಸ್ವಿಚ್ ಆನ್ ಮಾಡ್ಕೊಂಡು GPS ಲಕ 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 ಅಂತ ರಿಂಗ್ ಕೊಡ್ತಾ ಇರುತ್ತೆ. ಇವ್ರು ಹೋಗಿ ಚರಂಡಿಲಿ ಹಿಡಿದ್ಬಿಡ್ತಾರೆ. ಕಣ್ಣು ಮುಂದೆ ಇರೋದನ್ನೇ ಹಿಡಿಯಕ್ಕಾಗಲ್ಲ. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೊಂದು ಪರವಾಗಿಲ್ಲ, ಒಂದಷ್ಟು ನಿಮ್ಗೆ ಒಂದಷ್ಟು ಸೂಕ್ಷ್ಮತೆ ಇದೆ, ನಾನು ಭಾವಿಸಿದ್ದೀನಿ. ಎಲ್ಲರೂ ಇಷ್ಟೊತ್ತು ಕೇಳಿಸ್ಕೊಳ್ತಾ ಇರಲಿಲ್ಲ. ನಿಮ್ದೇ ಆದಂತ ಪರಿಸ್ಥಿತಿ ಹೇಳ್ತಾ ಇದ್ರಿ. ನಿಮ್ಮ ಹೆಸರೇನಪ್ಪ? ಗಜಾನನ್ ಮಾಡಿ. ಯಾವುದು? ಬೆಳಗ್ಗೆ ಬಣ್ಣ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಪ್ರಾಮಾಣಿಕವಾಗಿ ಲೋಪ ಮಾಡ್ಬೇಡ್ರಪ್ಪ. ನೀವೆಲ್ಲ ಮುಂದಕ್ಕೆ ರಿಟೈರ್ಡ್ ಆಗೋಷ್ಟೊತ್ತಿಗೆ SP ಲೆವೆಲ್ಗಾದ್ರೂ ಹೋಗ್ತೀರಾ. ನಿಮ್ಮ ಮಕ್ಕಳು ಇದೇ ಸಮಾಜದಲ್ಲಿ ನೇಪಾಳದಲ್ಲಿ ನೋಡೋದೇನ, ಮಾಜಿ ಪ್ರಧಾನಿ ಹೆಂಡತಿನ ಬೆಂಕಿ ಹಚ್ಕೊಂಡ್ರು. ಆ ರಾಜ್ಯ ದೇಶದ ಹಣಕಾಸು ಸಚಿವನ ಅಟ್ಟಾಡಿಸ್ಕೊಂಡು ಹೊಡೆದ್ಕೊಂಡ್ರು. ದೇಶದಲ್ಲಿ ಬ್ರಿಟಿಷ್ ಇದ್ದಾಗ ನಮ್ ದೇಶದ ಪೊಲೀಸರೇ ಅಲ್ಲಿ ಚೌರಾಚೌರಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಜನಕ್ಕೆ ರೊಚ್ಚಿಗೆದ್ದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಬಿಟ್ರಪ್ಪ ಒಂದ್ ಕಾಲದಲ್ಲಿ. ಅದಕ್ಕೆ ಅವತ್ತು ಗಾಂಧೀಜಿ ಹಿಂಸೆಗೆ ಹೋಗುತ್ತೆ ಬೇಡ ಅಂತ ವಾಪಸ್ ತಗೊಂಡ್ರು. ಅಸಹಕಾರ ಗೊತ್ತಿದೆ ಅಲ್ವಾ? ನಮ್ಮ ದೇಶದಲ್ಲಿ ಯಾವ ಬೇಕಾದ್ರೂ ಆಗ್ಬೋದಪ್ಪ. ನಿಮ್ಮ ಎಷ್ಟು ಸಾವಿರ ಪೊಲೀಸರು ಅಂತ ಅದನ್ನ ತಡೆಯಕ್ಕಾಗಲ್ಲ. ಇವತ್ತೇನ್ ನಡೀತಾ ಇದೆ, ಇದೊಂದು ಪ್ರೆಷರ್ ಕುಕ್ಕರ್. ಅವಾಗ ಏನೋ ಎಲೆಕ್ಷನ್ ಇನ್ನೊಂದು ಕಾರಣಕ್ಕೋ ಪ್ರೆಷರ್ ಆಚೆಗೆ ಬಂದ್ಬಿಡುತ್ತೆ. ಆಗ ಪ್ರೆಷರ್ ಆಚೆಗೆ ಬರ್ದಿರೋ ತರಕ್ಕಾಯ್ತು ಅಂದ್ರೆ ನೀವು ಮಿಲಿಟರಿ ತಂದ್ರೂ ನಿಲ್ಸಾಕಾಗಲ್ಲ. ಆ ತರ ಬಿಡಬೇಡಿ ದಯವಿಟ್ಟು ಪ್ಲೀಸ್. ನಾನು ಬೇಕಾದ್ರೆ ಇನ್ನೊಂದ್ಸಲ ನೀವು ಕಾಲ್ ಸಿಗ್ತಾ ಇಲ್ಲ ಅಂದ್ರೆ ಕಾಲಿಟ್ಕೊಳ್ತೀನಿ ಪ್ಲೀಸ್. ಎಲ್ಲ ಮಾಡಬೇಡಿ. ಬಹಳ ನೋವು ತಿಂದಿದ್ದೀವಿ ನಾವಂತೂ. ನನಗಂತೂ ಯಾವ್ದು ವೈಯಕ್ತಿಕವಾಗಿ ಏನಾಗಿಲ್ಲ. ಆದ್ರೆ ಜನ ಹೇಳ್ಕೊಡೋ ದುಃಖ ನೋಡಿದ್ರೆ ನಮ್ಗೆ ಎಷ್ಟೋ ಸಲಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ. ಪೊಲೀಸರಿಂದ ಆಗ್ತಾ ಇರುವಷ್ಟು ಏನು ಭಯೋತ್ಪಾದನೆ ಇವತ್ತು ಜನರಿಗೆ ಬೇರೆ ಯಾರಿಂದನೂ ಆಗ್ತಾ ಇಲ್ಲ. ಇವತ್ತೆಲ್ಲ ಹೋಗಿದ್ವಿ
ಮಾಜಿ ಕಾರ್ಪೊರೇಟರ್ ಸಮೀವುಲ್ಲಾ ಮಗ ಬಂದಿದ್ದ, ಅವನ ಕಡೆ ಒಂದಷ್ಟು ಜನ ಗುಂಡಾಗಳೆಲ್ಲ ಬಂದಿದ್ರು. ನಾವೇನು ಎದುರ್ಲಿಲ್ಲ, ದಂಡಿಗೆ ಎದುರ್ಲಿಲ್ಲ, ಗಾಡಿಗೆ ಎದುರ್ಲಿಲ್ಲ, ದಾಸಪ್ಪನ ಗಲ್ಗಟ್ಟಿಗೆ ಎದುರ್ತೀವಿ. ಆ ತರ ಮಾಡ್ಕೊಂಡು ಬಂದಿದ್ವಿ. ಆದ್ರೆ ಪೊಲೀಸರು ದಬ್ಬಾಳಿಕೆ ಇದೆಯಲ್ಲ, ನಮಗೂ ಏನು ಮಾಡಕ್ಕಾಗಲ್ಲ. ನೀವು ಇದರಲ್ಲಿ ಇವಂದೇ ತಪ್ಪಿದ್ಯಾ, ಅವನ್ ತಪ್ಪಿದ್ಯಾ, ಇವನ್ ತಪ್ಪಿದ್ರೆ ಇವನ್ ಜೈಲ್ಗೆ ಹಾಕಿ, ಅವನ್ ತಪ್ಪಿದ್ರೆ ಅವ್ನ್ ಜೈಲ್ಗೆ ಹಾಕಿ. ಆದ್ರೆ ಇದು ಮಾತ್ರ ನೀವೇನೋ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ನಿಮ್ ಇನ್ಸ್ಪೆಕ್ಟರ್ ಅಥವಾ ಇನ್ಯಾರೋ ACPನೋ DCPನೋ ನಿಮ್ಗೆ ಯಾರು ಕೊಟ್ಟರು ಈ ತರದನ್ನ ಪೊಲೀಸ್ ಸ್ಟೇಷನ್ ತಂದು ಇಟ್ಕೊಳ್ಳೋದು. PF ಮಾಡಿರೋದು ಯಾವಾಗ, ರಿಕವರಿ ಮಾಡಿರೋದು 31ಕ್ಕೆ, PF ಹಾಕಿರೋದು ನೀವು 5ನೇ ತಾರೀಕಿಗೆ FIR ಆದ್ಮೇಲೆ. ಇಲ್ಲೆಲ್ಲ ಲೋಪ ಆಗಿದೆ ಅಂತ ಅನ್ಸಲ್ವ? ಪ್ಲೀಸ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ ಕಡೆಯಿಂದ ಸರಿ ಮಾಡ್ಕೊಳ್ಳಿ. ನನಗೆ 11 ಕೇಸ್ ಇದೆ ನನ್ನ ಮೇಲೆ. ಅವನ ರಾಮಲಿಂಗ ರೆಡ್ಡಿ ಹಾಕಿದ 2 ಕೇಸು, 3 ಕೇಸಲ್ಲಿ 1 ಕೇಸು ಮೊನ್ನೆ ತಾನೇ ಆಗಿದೆ, 2 ಕೇಸಲ್ಲಿ ಅಕ್ವಿಟ್ ಆಗಿದೆ. ಈ ತರದ್ದು ಒಬ್ಬ ಇದ್ರಲ್ಲೊಬ್ಬಳು ಇವರು ತಹಸೀಲ್ದಾರ್ ನಂಜನಗೂಡಲ್ಲಿ, ಅವನ ಯಾವ ಕುನ್ನಿ ಅನ್ನೋನೊಬ್ಬ ತಹಸೀಲ್ದಾರ್ನ ಎಲ್ಲಿ ನಾಗಮಂಗಲದಲ್ಲಿ ಎಲ್ಲ ಹಾಕಿದ್ರು ನಾವು ಓಡಾಡ್ತಾನೆ, ನಮ್ಗೇನ್ ಸಮಸ್ಯೆ ಇಲ್ಲ. ನೀವು ಇವತ್ತು ಒಂದು ಕೇಸ್ ಹಾಕ್ತೀರಾ, ಸಂತೋಷವಾಗಿ ಬರ್ತೀವಿ. ನಾವು ಅರೆಸ್ಟ್ ಮಾಡ್ರಯ್ಯ ಅಂತ ಹೋಗಿದ್ವಿ, ಏನು ಕಾಗ್ನಿಸಬಲ್ ಅಫೆನ್ಸ್ಗೆ, ಎಲ್ಲಿಗೆ? ನಂಜನಗೂಡಿಗೆ. ಅವನು ಮೊನ್ನೆ ಕಳವಾರ ಅನ್ನೋನು ಅವನು ಸಸ್ಪೆಂಡ್ ಆದ, ಮಾಡಬಾರ್ದು ಅಂತ ಕೆಲಸ ಮಾಡಿ ಇನ್ಸ್ಪೆಕ್ಟರ್ ನಮ್ಮ ಮೇಲೆ ಕಾಗ್ನಿಸಬಲ್ ಅಫೆನ್ಸ್ ಹಾಕಿದ್ದ. ಹಾಗೇನು ಆಗಿದ್ಯಾ, ಹೋಗಪ್ಪ ಅರೆಸ್ಟ್ ಮಾಡಕ್ಕೆ ಏನಿದೆ, ಕಾಗ್ನಿಸಬಲ್ ಆಗೇ ಇಲ್ಲ. ಹಾಗಾಗಿ ನಮ್ಗೇನು ಅದೇನಿಲ್ಲ. ನಾವು ಅದನ್ನ ಇಶ್ಯೂ ಮಾಡ್ಕೊಳಕ್ ಬಂದಿಲ್ಲ. ನ್ಯಾಯ ಕೊಡಿಸಿ ಆ ಮನುಷ್ಯ ಇವತ್ತೇ ಹೋಗಿ ಆತನ ಮನೇಲಿ ಏನಿದ್ದಾರೆ ಆತನ ನೀವು ಕೊಡೋಕಾಗಲ್ಲ, ನಾವು ಪ್ರೊಟೆಕ್ಷನ್ ಕೊಟ್ಟಾದ್ರೂ ಮನೆ ಖಾಲಿ ಮಾಡಿಸ್ಬೋದು. ಅದನ್ನ ನಾವು ಸೆಕೆಂಡರಿ ಮಾಡ್ತೀವಿ. ನಿಮಗೆ 5ನೇ ತಾರೀಕು ಹಾಕಿರುವಂತಹ FIRಗೆ ಈ ಸಾಮಾನುಗಳನ್ನ ನೀವು 31ನೇ ತಾರೀಕು ಇಟ್ಕೊಳ್ಳಕ್ ಸಾಧ್ಯನಾ? ಪೊಲೀಸ್ ಸ್ಟೇಷನ್ ಏನು ಕಳ್ಳರು ಶೇಖರಣೆ ಮಾಡ್ಕೊಳ್ಳುವಂತಹ ಸ್ಥಳನ ಪೊಲೀಸ್ ಸ್ಟೇಷನ್? ನಿಮ್ ಇನ್ಸ್ಪೆಕ್ಟರ್ ಯಾರು ಗೊತ್ತಿಲ್ಲ, ಹೇಳಿ ಮರ ಸಾಕು ಇವ್ರಿಗೆ. ಇನ್ನಷ್ಟು ಒಂದು ಕಾನೂನು ಹೌಸ್ ಬ್ರೇಕಿಂಗ್ ಮಾಡಿ 332 ಹಾಕ್ಬೇಕಿತ್ತು, 332C ಹಾಕ್ಬೇಕಿತ್ತಲ್ವಾ, 307 ಹಾಕ್ಬೇಕಿತ್ತು. ಇವಾಗ ಏನ್ ಹೇಳ್ತಾ ಇದೀರಾ, ಇದನ್ನ PF ಹಾಕಿದೀವಿ ಅಂತ ಹೇಳ್ತಾ ಇದಾರೆ. ಈಗ 307 ಕಳ್ತನ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಏನ್ ಹಾಕಿದಿರಾ ನೀವು ಕೇಸು? ಅಲ್ಲ, ಏನ್ ಕೇಸ್ ಹಾಕಿದಿರಾ ನೀವು? ಆಮೇಲೆ ಅದಕ್ಕಿಂತ ಒಂದು ಸರ್ ಒಂದು ಆಶ್ಚರ್ಯ ಆಗ್ತಾ ಇರೋದು, ನೀವು ಹೇಳ್ತೀರಾ ಪ್ರಿಲಿಮಿನರಿ ಎನ್ಕ್ವೈರಿಗೆ ACPಗೆ ನಾವು ಇದು ಬರ್ದು ಅವ್ರು ಕೊಟ್ಟಿದಾರಂತ. ACP ಏನ್ ಮಾಡ್ತಾ ಇದ್ರು ಸರ್? ಹಾಗಾದ್ರೆ ACP ಗೊತ್ತಿಲ್ಲ ಯಾವ ಇದ್ರಲ್ಲಿ ಬರುತ್ತಂತ. ಅಂದ್ರೆ ನಿಮ್ಮ ಹೈರಾರ್ಕಿ ಹೇಗಿದೆ, ನಾವ್ ಹೇಗೆ ಅನ್ಕೋಬೇಕು ಹೇಳೊಮ್ಮೆ? ಬುಕ್ ಹಾಕ್ಬಿಟ್ಟಿದ್ದೀರಾ ಎಲ್ಲ ಬುಕ್ ಹಾಕಿದ್ದೀರಾ, ಕೆಳಗಿನ ಮೇಲಿನ ತನಕ ಬುಕ್ ಆಗಿದೆ. ಜನ ಸಾಯ್ಬೇಕು ಅಷ್ಟೇನೆ ಪ್ರತಿಯೊಂದು ಬರ್ಕೊಂಡು. ಈ ತರ ನಾವು ACP ಬಂದ್ರು ಅದನ್ನ ಹೇಳ್ತೀವಿ, DCP ಬಂದ್ರು ಅದನ್ನ ಹೇಳ್ತೀವಿ, ಬೇಕಾದ್ರೆ ಸೈಲಿ ಮಾತ್ರ ಹೋಗಿನೂ ಅದನ್ನೇ ಹೇಳ್ತೀವಿ. ನಿಮ್ದು ಬುಕ್ ಆಗಿದೆ, ಬುಕ್ ಆಗಿರ್ಬೇಕಾದ್ರೆ ನೀವಾಗಿದ್ದೀರಲ್ಲೋ ಗೊತ್ತಿಲ್ಲ. ಒಬ್ಬ ಕಾನೂನನ್ನ ಪಾಲಿಸುವಂತಹ ಸಂವಿಧಾನಕ್ಕೆ ನಿಷ್ಠನಾಗಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನ್ ಮಾಡಬಹುದು ಅದು ಮಾಡಿ. ಭಯ ಪಡಬೇಡಿ. 30 ಸಲ ಅಲ್ಲ 40 ಸಲ ಟ್ರಾನ್ಸ್ಫರ್ ಮಾಡ್ಲಿ, 40 ಸಲ ಅಲ್ಲ 50 ಸಲ ಮಾಡ್ಲಿ ಸರ್ಕಾರ. ನೀವು ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಗೊತ್ತಿದ್ದೆ ತಾನೇ ಕೆಲಸಕ್ಕೆ ಬಂದಿರೋದು. ಯಾವನ್ಗೂ ಅವ್ನು ಮಾಡ್ತಾನಂತ ಪ್ರಾಮಾಣಿಕವಾಗಿ. ಒಂದು ವಿಚಾರ, ನೀವಿಬ್ರು SI ಇರೋದ್ರಿಂದ, ಒಬ್ಬ ನಂಜನಗೂಡಲ್ಲಿ ಒಬ್ರು SI ಇರ್ತಾರೆ, ಅಲ್ಲಿ ಒಬ್ಬ MLA ಲೋಕಲ್ ಅಲ್ಲಿ ಏನೋ ಗಲಾಟೆ ಆಗುತ್ತೆ, MLAನ ಹೋಗಿ ದರ ಅಂತ ಹೇಳ್ಕೊಂಡ್ ಬರ್ತಾರೆ ಉಮೇಶ್ ಅವರು SI. ನಾನು ಅದ್ಯಾವ್ದೋ ಅಂಕುಶಂ ಅಂತ ತೆಲುಗು ಸಿನಿಮಾ ಬಂತು, ಅದನ್ನ ಕನ್ನಡದಲ್ಲಿ ಅಭಿಮನ್ಯು ಅಂತ ಮಾಡಿದ್ರು ರವಿಚಂದ್ರನ್. ಆ ಸಿನಿಮಾ ಕತೆ ಹೇಳ್ತಾ ಇಲ್ಲ, ನಿಜ ಜೀವನದ ಕತೆ. ಕೊನೆಗೆ ಆ SI ಎಷ್ಟು ಧೈರ್ಯ ಅಂದ್ರೆ, ಕೊನೆಗೆ ಅದೇ ನಂಜನಗೂಡಲ್ಲಿ ಅನ್ಸುತ್ತೆ ಅವರು ನಿಂತು ಗೆದ್ರು. ಈ ರಾಜ್ಯದ KHB MLA ಆಗಿದ್ರು, ಕರ್ನಾಟಕ ಹೌಸಿಂಗ್ ಬಹುಶಃ ಮಿನಿಸ್ಟರ್ ಆಗಿದ್ರು. ಅವ್ರ ಹೆಸರು DT ಜಯಕುಮಾರ್. ಜ್ಞಾಪಕ ಇಟ್ಕೊಳ್ಳಿ. ಒಬ್ಬ SI ಆದವನು MLA ಇರಲಿ ಯಾವನ ಪುಡಾರ್ ಇರಲಿ ತಪ್ಪು ಮಾಡಿದಾನೆ ಆದ್ಮೇಲೆ ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ರೆ ದರ ಅಂತ ಹೇಳ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಬಹುದು. ಕಾಗ್ನಿಸಬಲ್ ಅಫೆನ್ಸ್ ಆಗಿಲ್ಲ, ನಿಮ್ಗೆ ಬರಲ್ಲ ಅಂದ್ರೆ ಅದು ಬೇರೆ ಪ್ರಶ್ನೆ. ನೀವು ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಮಾಡೋದಕ್ಕೆ ನಿಮ್ಗೆ ಹಕ್ಕಿದೆ. ಯಾರ್ಯಾರು ನಿಮ್ ಮೇಲಧಿಕಾರಿ ಹೇಳಿದಾನೆ ಅವ್ನು ಹೇಳಿದಾನೆ ಅಂತಲ್ಲ, ಟ್ರಾನ್ಸ್ಫರ್ ಮಾಡ್ತಾನ ಮಾಡ್ಲಿ, ಯಾವ್ದು ಎಕ್ಸಿಕ್ಯೂಟಿವ್ ಪೋಸ್ಟ್ ಆಗ್ತಾನ. ನಿಮ್ಗೆ ಇಲ್ಲೇ ಕೂತಿದ್ರೆ ನೀವು ಯಾಕೆ ಇದೇ ಜಾಗದಲ್ಲಿ ಇರ್ಬೇಕು ಅಂದ್ರೆ ಒಂದೇ ಕಾರಣ ಇವತ್ತಿಗಿರೋದು, 2 ಕಾರಣ. ಒಂದು, ಆಲ್ರೆಡಿ ಫ್ಯಾಮಿಲಿ ಇಲ್ಲಿ ಇದೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದಾರೆ, ಇನ್ನೊಂದ್ ಕಡೆ ಹೋದ್ರೆ ತಕ್ಷಣ ತೊಂದರೆ ಆಗುತ್ತೆ ಅಂತ. ಇಲ್ಲ ಅಂದ್ರೆ ಇಲ್ಲಿ ಒಳ್ಳೆ ಕಮಾಯಿ ಇದೆ, ನಾನು ಆಲ್ರೆಡಿ 50 ಲಕ್ಷ ಕೊಟ್ಟು ಬಂದಿದ್ದೀನಿ, 50 ಲಕ್ಷ ದುಡ್ಡು ಕೊಡೋ ತನಕ ನಾನು ಬೇರೆ ಕಡೆ ಹೋದ್ರೆ ಸರಿ ಇರಲ್ಲ ಅಂತ. ಅವೆರಡೂ ಇಲ್ಲ ಅಂದ್ರೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ನಿಮ್ದು ತಿಳ್ಕೊಳ್ಳಿ. ಗಜಾನನ್ ನಿಮ್ಗೂ ಅಷ್ಟೇನಪ್ಪ, ಇನ್ನು ಹೆಂಗಿದ್ದೀರಾ, ಅವಳದಷ್ಟು ಆದರ್ಶ ಇಟ್ಕೊಳ್ಳಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ವರದಿಗೆ ಒಂದು ಗೌರವ ತಂದ್ಕೊಡಿ. ನಾವಂತೂ ಯಾವತ್ತೂ ಸಲ್ಯೂಟ್ ಹೊಡಿತೀವಿ. ಯಾವ ಹೇಳ್ದಂಗೆ ಏನಾದ್ರು ಇದು ದೊಡ್ಡ ಅಪರಾಧ ಕೃತ್ಯಗಳು ಅಥವಾ ಏನೋ ಆದಾಗ ಅಲ್ಲಿ ಹೋಗಿ ಅವರು ಈಗಂತೂ ಏನ್ ಇರೋಲ್ಲ ಅಂತದಿಲ್ಲ. ಮುಂದಕ್ಕೆ ರಿವಾಲ್ವಾರ್ಗಳು AK-47ಗಳು ಬರ್ಬೋದು. ಆವತ್ತು ನೀವು ಪೊಲೀಸರು ಅಡ್ಡ ಹಾಕ್ಬೇಕು ಅಂತ ಹೋದಾಗ ಗುಂಡಕ್ಕೆ ಎದೆ ಕೊಡದೆ ನಾನು ತಪ್ಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಬರೋಕ್ಕಾಗುತ್ತೆ. ಮಾಡ್ಲೇಬೇಕಲ್ಲ, ನೀವು ಫೈರ್ ಮಾಡ್ಲೇಬೇಕಾಗುತ್ತೆ. ಅವ್ರನ್ನ
ಸಬ್ಡ್ಯೂ ಮಾಡ್ಬೇಕಾಗುತ್ತೆ ಇವೆಲ್ಲ ಇರುತ್ತಲ್ಲ ಅದು ಧೈರ್ಯ ಇಟ್ಕೊಂಡೇ ಬಂದಿದ್ದೀರಾ. ಸಾಕಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮ್ಗೆ, ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮಧುಕರ್ ಶೆಟ್ಟಿ ಅಂತ ಇವರು ಏನು ಪೊಲೀಸರು ಅವನೊಂದು ಆದರ್ಶವಾಗಿ ತಗೊಳ್ಳಿ. ಕಳ್ಳರು ಕದೀಮ್ರು ಇವರೆಲ್ಲ ಅವನ್ಯಾವನೋ ಮೊನ್ನೆ ಒಬ್ಬ DGPನೋ IGPನೋ ಆಗಿದ್ದಾನೆ ಇವಾಗ. ಅವನು ಯಾವ್ದಾದ್ರು ಈ ಕೇಸಲ್ಲಿ ಯಾವ್ದಾದ್ರು ಮುಸ್ಲಿಮ್ರದ್ದು ಆಂಬಿಡೆಂಟ್ ಇರೋ ಕೇಸಲ್ಲೆಲ್ಲ ಜೈಲ್ಗೆ ಹೋಗಿ ಬಂದವನ್ನ ಇನ್ನೂ ಇಟ್ಕೊಂಡಿದ್ದು. ಜೈಲ್ಗೆ ಹೋಗಿದ್ದ ಇಲ್ವಾ ಅವನು? ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ಅವನ ಮನೇಲೆ ಹೋಗಿದ್ದೆ ನಾನು ಡೆಲ್ಲಿನಲ್ಲಿ. ಅವನು ಕೇಸ್ ಮಾಡ್ತಿರೋವಾಗ. ಹಾ, ಸೊ ಹಾಗಾಗಿ ಇನ್ನೇನು ಹೊರಡೋಣ. ಅರೆ ಸನ್ಮಾನ ಮಾಡ್ಸಂಗಿದ್ರೆ ಅವ್ರು ಮಾಡಿದ್ರೆ ಅದೇನಾಗ್ತಿತ್ತು ಗೊತ್ತಿಲ್ಲ, ಅದೇನೋ. ಬಟ್ ಸನ್ಮಾನ ಬೇಡ ಅಲ್ವಾ? ಕಾನೂನುಬದ್ಧವಾಗಿ ಅವ್ರು ಏನ್ ಮಾಡ್ತಾರೆ ಮಾಡ್ತಾರೆ. ನಾನು ತಮ್ಮ ಇಷ್ಟೇ ಕೇಳ್ಕೊಳ್ಳೋದು, 28 ಕಬ್ಬಾಳಮ್ಮಗೆ ಹೋಗ್ತೀವಿ, 29 ಕಳ್ತನ ಆಗಿದ್ ಮನೆ ಕೆಲಸಗಳನ್ನ ಆದ್ಯ ತಿಳಿಸ್ತಾರೆ. ತಿಳಿಸ್ತಾರೆ 30ನೇ ತಾರೀಕು ಬೆಳಿಗ್ಗೆ ಬಂದು ತಮ್ಮನ್ನ ಭೇಟಿ ಮಾಡುವಾಗ ಸರ್ಕಲ್ ಸಾಬ್ರು ಭೇಟಿ ಮಾಡ್ಬೇಕಂತ ಮೇಲ್ ಕಳಿಸ್ತಾರೆ. ಸರ್ಕಲ್ ಸಾಬ್ರು ಅಂತ ನನ್ನ ಕಷ್ಟ ಸುಖ ಹಿಂಗಿದೆ, ನಾನು ಒಬ್ಬರ ಹಣ ತಗೊಂಡು ಅರ್ಧ ಕಟ್ಟಿರೋ ಬಿಲ್ಡಿಂಗ್ ನಾನು ಖರೀದಿ ಮಾಡ್ತೀನಿ, ಅವ್ನಿಗೆ ಎಲ್ಲಾ ತರ ಹಣ ಕೊಟ್ಟಿದ್ದೀನಿ. ನನ್ನ ಮಗಳು ಒಂದು ತಿಂಗಳು ದೊಡ್ಡೊಳಗ ಅಂದ್ರೆ 15 ವರ್ಷ ತುಂಬಕ್ಕೋಸ್ಕರ ನನ್ನ ವೆಯ್ಟ್ ಗಿರಿಸಿ ನಾನು ಹೇಳಬೇಕಿದ್ದು, ವೆಯ್ಟ್ ಮಾಡಕ್ಕೋಸ್ಕರ ಅದ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಸೈನ್ ಮಾಡ್ಕೊಂಡೆ ವೆಯ್ಟ್ ಮಾಡ್ತಾ ಇದ್ದ ನಿಜ. ಬಟ್ ಸರ್ಕಲ್ ಇನ್ಸ್ಪೆಕ್ಟರ್ ಅದನ್ನೇ ಖುದ್ದಾಗಿ ನಂಗೆ ಹೇಳಿದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಇವ್ರನ್ನ ಕರೀತಾರ ಮೇಲೆ ಹೋಗಿ ಅವ್ರ ಮನೆ ವಿಚಾರಣೆ ಏನಿದೆ ಫಸ್ಟ್ ಮಾಡಿ ಯಾರೋ ಮನೆಗೆ ಸೇರ್ಕೊಂಡವ್ರೆ ಅಂತ ಅಂದಿದ ತಕ್ಷಣ ಇವ್ರು ಬರ್ತಾರಲ್ಲಿ ಮನೆ ಹತ್ರ. ಅವ್ನು ಅಲ್ಲಿಂದ ಸರ್ ACP ಸಾಹೇಬ್ರು ಮಾತಾಡ್ತಾರೆ ತಗೊಳ್ಳಿ ಫೋನ್ ಕೊಡ್ತಾರೆ. ಇವ್ರ ಫೋನ್ ACP ಸಾಹೇಬ್ರು ಇಲ್ಲ ನಿಜ ಅವನೇ ಹೇಳಿದ್ದು, ನಮ್ಮ ಹತ್ರ ಪ್ರೂಫ್ ಇದೆ ಸರ್, ನಮ್ಮ ಹತ್ರ ಅದಕ್ಕೆ ಅವನು ಯಾರೋ ಬಂದು ನಿಮ್ಗೆ ACP ಆಗ್ಲಿ ಯಾವ್ದೇ ಅಧಿಕಾರಿ ಆಗ್ಲಿ, ಒಂದ್ ನಿಮಿಷ ಯಾರೇ ಆಗ್ಲಿ, ಅವ್ರು ನೇರವಾಗಿ ನಿಮಗ್ ಕಾಲ್ ಮಾಡ್ಬೇಕಾ ಅಥವಾ ಅವ್ನ ಯಾವನ ಥರ್ಡ್ ಪಾರ್ಟಿಯಿಂದ ಕಾಲ್ ಮಾಡಿಸ್ಬೇಕಾ? ಆಗಿದ್ಯಾ ಆಗಿಲ್ವಾ? ನಿಮ್ಮ ಯಾರು ಮಾಡಿಲ್ವಾ? ನೀವು ದೇವರಾಣೆ, ನಿಮ್ಮ ಅಪ್ರಾಣೆ, ನಿಮ್ಮ ಮಕ್ಕಳಾಣೆ, ಅವತ್ತು ಯಾರು ಅಲ್ಲಿ ಯಾರು ನೀವು ಅವ್ನು ಯಾವನ್ ಕೊಡ್ತಾನೋ ಇವ್ರು ಹೇಳ್ತಿರೋನೋ ಅವ್ನು ಫೋನ್ ಕೊಟ್ಟಿದ್ದನ್ನ ನೀವು ತಗೊಳ್ಳಲ್ಲ. ಅಲ್ಲ, ಯಾರ ಜೊತೆ ಮಾತಾಡ್ತಿರೋ ಅವ್ನು ಪೊಲೀಸ್ ಅಲ್ಲ, ಏನಪ್ಪ ಅದನ್ನೇ ಪೊಲೀಸ್ ಅಧಿಕಾರಿ ಅಲ್ಲ, ಬೇರೆ ಡಿಪಾರ್ಟ್ಮೆಂಟ್. ನೀವು ಅವ್ರಿಗೇನಾದ್ರು ಪ್ರಭಾವ ಕೊಡಗಾದ್ರ? ಇಲ್ಲ, ನೀವು ರಿಟೈರ್ಡ್ ಆದ್ರೆ ಇದ್ರೆ ತಗೊಂಡ್ಬಿಡ್ತಿದ್ರ? ಆಗಲೂ ಆಗಲ್ಲ. ಈಗ IO ಏನಿರ್ತಾರೆ ನಿಮ್ಮ ಫೈನಲ್ ಇಲ್ಲ, ಇದು ಡಾಕ್ಯುಮೆಂಟ್ ಅಲ್ಲ, ಅದು ಸಿವಿಲ್ ಕೇಸ್ ಏನಾಗುತ್ತೆ. ಇದು ಹೇಳ್ದಂಗೆ ಇದು ಇವ್ರದೇ ತಾನೆ, ಅವ್ನು ಕೊಟ್ಟಿರೋನು ಹೇಳ್ದಂಗೆ ಇವ್ರು ಒಪ್ಕೊಳ್ತಿರೋಂಗೆ ಇವ್ರದೇ ಆಸ್ತಿ ಪಾಸ್ತಿ ಅಲ್ವಾ? ಇದನ್ನ ನಿಮ್ಮಿದಕ್ಕೆ ಹೆಂಗ್ ಬಂತು? ನಿಮ್ಮಿದಕ್ಕೆ ಹೆಂಗ್ ಬಂತು? ಸಾಕ್ಬಿಡೋಣ, ಏನಪ್ಪ ಮಾತಾಡ್ತೀಯ? ಮನೆ ಹತ್ರ ಹೋಗಿದ ತಕ್ಷಣ ಅವ್ನು ಫೋನ್ ಕೊಟ್ಟಿದಷ್ಟು ಮನೆಯೊಳಗೂ ಕರ್ಕೊಂಡು ಹೋಗಿ ಆಚೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಸಂಜೆವರೆಗೂ ಕೂತ್ಕೊಳ್ತೀನಿ. ಬೆಳಿಗ್ಗೆ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ. ಒಳಗೂ ಕರ್ಕೊಂಡಲ್ಲ, ಅವ್ನು ಒಳಗೂ ಇವ್ರನ್ನೂ ಬಿಟ್ಕೊಳಲ್ಲ. ಅಲ್ಲೊಂದು 10 ಜನ ಗೂಂಡಾಗಳು ಇಟ್ಕೊಂಡು ಕೂತಿರ್ತಾರೆ. ಆಮೇಲೆ ಸಂಜೆವರೆಗೂ ಕುಂಡ್ರಿಸ್ಕೊಂತಾರೆ. ತಿರ್ಗಾ ಬೆಳಿಗ್ಗೆ ಇಲ್ಲ ಸರ್ ನಾನು ಹೇಳಬೇಕು ಸರ್ ನಿಮ್ಮಲ್ಲಿ ನಡೆದಿರ. ಆಮೇಲೆ ಬೆಳಿಗ್ಗೆ 31ನೇ ತಾರೀಕು ಏನ್ ಮಾಡ್ತಾರೆ, CC ಕ್ಯಾಮ್ರಾ ಕಾರ್ ಹೋಗಿರೋದಿಲ್ಲ, ನಾನು ಹುಡುಕ್ತಾ ಇದೀವಿ ಅಂತ ಅಲ್ಲೇ ಕುಂಡ್ರಿಸ್ಕೊಂಡು ಹುಡುಕ್ಸ್ಬಿಟ್ಟು ಆಮೇಲೆ ಸರ್ ನನ್ಗೆ ಚಿನ್ನ ನನ್ ದುಡ್ಡು ನನಗೆ ಬೇಕು, ಮಕ್ಳು ಬಟ್ಟೆ ಬೇಕು ಅಂದಾಗ ಅವನ್ನ ಮತ್ತೆ ಅವ್ರಿಗೆ ಫೋನ್ ಮಾಡ್ತಾರೆ. ಅವ್ರ ಕಡೆ ಯಾರೋ 2 ವ್ಯಕ್ತಿ ಅವರು 3 ಬರ್ತಾರೆ. ಬಂದು ಸಂಜೆ 6 ಗಂಟೆವರೆಗೂ ಇಲ್ಲಿ ಡ್ರಾಮಾ ನಡೀತಾನೆ ಇರುತ್ತೆ. ನಾನು ಇಲ್ಲೇ ಕೂತಿರ್ತೀನಿ, ಅವ್ರ ಕಡೆ ಕಳ್ಳರು ಯಾರು ಮಾಡಿರ್ತಾರಲ್ಲ ಅವ್ರು ಇಬ್ರು ಕರ್ಕೊಂಡು ಬರ್ತಾ ಲಾಸ್ಟ್ಗೆ 6 ಗಂಟೆಗೆ ಒಂದು ಟೆಂಪೋ ತಗೊಬಂದು ಬಟ್ಟೆ ನಿಲ್ಲಿಸ್ಬಿಟ್ಟು ಬಟ್ಟೆ ಹ್ಯಾಂಡ್ ಓವರ್ ತಗೊಂಡು ಬರ್ಬೋದು, ಮಕ್ಳಿಗೆ ಬಟ್ಟೆ ಇಲ್ಲ ಅಂತ ಕೊಡ್ತಾರೆ. ಅದ್ರ ಜೊತೆಗೆ ಬ್ಯಾಗ್ ಸೂಟ್ಕೇಸ್ಗಳು ಇದ್ರು ಪಕ್ಕದ ರೂಮ್ ಇರೋದು. ಆ ಪಕ್ಕದ ರೂಮಲ್ಲಿ ಪ್ರತಿ ಒಂದು ತಗೊಂಡು ಜೋಡಿಸಿ ನಿಂದ ಅಂತ ಚೆಕ್ ಮಾಡಕ್ ಹೇಳ್ತಾರೆ. 40 kg ಬೆಳ್ಳಿ ಒಳಗಡೆ 20 kg ಬೆಳ್ಳಿ ತೋರಿಸ್ತಾರೆ. 1 kg 300 ಗ್ರಾಮ್ ಚಿನ್ನದಲ್ಲಿ ಬರೀ 150 ಗ್ರಾಮ್ ಚಿನ್ನ ತೋರಿಸ್ತಾರೆ. 13.5 ಲಕ್ಷ ದುಡ್ಡು ತೋರಿಸಲ್ಲ. ಆಮೇಲೆ ಎಲ್ಲ ತಗೊಂಡು ಇಟ್ಟ ಮೇಲೆ ಕಾರ್ಗಳನ್ನ ಅವತ್ತೇ 31ನೇ ತಾರೀಕು ತರಿಸಿ ಎಲ್ಲ ಸೀಸ್ ಮಾಡ್ತಾರೆ. 4 ಕಾರು 4 ಬೈಕ್. ಇದನ್ನೆಲ್ಲ ಮತ್ತೆ 3ನೇ ತಾರೀಕು ಏನ್ ಮಾಡ್ತಾರೆ, ಇಲ್ಲಿಂದ ಎಲ್ಲ ಶಿಫ್ಟ್ ಮಾಡಿಸ್ಬಿಡ್ತಾರೆ. ಇಲ್ಲಿ ನಾನೇನ್ ಬಿಲ್ಡಿಂಗ್ ಅಲ್ಲಿ ಹೊಸ ಇತ್ತು, ನಾನು 3 ತಿಂಗಳು ಆ ಬಿಲ್ಡಿಂಗ್ ಶಿಫ್ಟ್ ಮಾಡಿಸ್ಬಿಟ್ಟು ಆ ಬಿಲ್ಡಿಂಗ್ ಅಲ್ಲಿ ನನ್ನ 6ನೇ ತಾರೀಕು ಕರ್ಸ್ಕೊಂಡು ನಾನು ಅಡ್ಮಿಟ್ ಆಗ್ತೀನಿ 3 ದಿವಸ ಹಾಸ್ಪಿಟಲ್ ಅಲ್ಲಿ. 6ನೇ ತಾರೀಕು ಕರ್ಕೊಂಡೋಗಿ ಎಲ್ಲಾ ಬಿಲ್ಡಿಂಗ್ ಅಲ್ಲಿ ಅಲ್ಲೇ ಇರೋ ವಸ್ತು ಮತ್ತು ಆಟೋದಲ್ಲಿ ಬೇರೆ ಇಲ್ಲಿಂದ ಶಿಫ್ಟ್ ಆಗಿರುತ್ತೆ. ಆಟೋನು ಅಲ್ಲೇ ಇರುತ್ತೆ ಬೇಸ್ಮೆಂಟ್ ಅಲ್ಲಿ, ಟಿವಿಗಳೆಲ್ಲ ಇಟ್ಕೊಂಡು ಆ ಆಟೋನ ಸಮಿತಿಯಲ್ಲಿ ತೋರಿಸ್ತಾರೆ ಗಾಡಿ ನಂಬರ್ ಹಾಕಿ. ಎಲ್ಲಾ ಮಾಜಾರ್ ಮಾಡ್ಕೊಂಡು 20 kg ಮಾತ್ರ ಬೆಳ್ಳಿ ಚಿನ್ನ, 150 ಗ್ರಾಮ್ ಚಿನ್ನ ಅಷ್ಟೇ ತಂದು ಎಲ್ಲ ತಂದು ಸ್ಟೇಷನ್ ಅಲ್ಲಿ ಅವತ್ತು ಹಾಕ್ತಾರೆ. 6ನೇ ತಾರೀಕು ಹಾಕ್ತಾರೆ. ಅಂದ್ರೆ 31ನೇ ತಾರೀಕು ಕಸ್ಟಡಿ ತಗೊಂಡಿರೋರು FIR ಹಾಕಲ್ಲ. 5ನೇ ತಾರೀಕು FIR ಹಾಕೊಂಡು 6ನೇ ತಾರೀಕು ಮತ್ತೆ ಎಲ್ಲ ಮನೆಗಳ ಅಕ್ಕಪಕ್ಕ ನಿಲ್ಸ್ಬಿಟ್ಟು ಕಾರ್ಗಳನ್ನ ದುಡ್ಡು ಚಿನ್ನ ಎಲ್ಲ ಇಟ್ಬಿಟ್ಟು ಅಲ್ಲಿಂದ ರಿಕವರಿ ಮಾಡ್ಕೊಂಡು ಬರ್ತಿರಲ್ಲ. 6ನೇ ತಾರೀಕು ಕಾರ್ ಆಟೋದಲ್ಲಿರೋ ಸಾಮಾನು ಟಿವಿ ಕೊಡಿಸ್ತಾರೆ, ಪ್ಲಸ್ ಇದನ್ನ ಕೊಡಿಸ್ತಾರೆ, ಏನು ನಮ್ಗೆ ಬಟ್ಟೆಗಳು ಕೊಡಿಸ್ಕೊಡ್ತಾರೆ. ಚಿನ್ನ ಬೆಳ್ಳಿ ಎಲ್ಲ 2ನೇ ಸರಿ ಸೀಸ್ ಮಾಡಿ ಒಳಗಡೆ ಇಟ್ಕೊಂತಿರಲ್ಲ FIR ಆದ್ಮೇಲೆ. ಆ ವಸ್ತುನ PF ಆಗಿ ನಾನು ತೆಗೆಸ್ಕೊಡ್ತೀನಿ ಅಂದವ್ರು ಇಲ್ಲ. ಮತ್ತೆ ಅವ್ನು ಯಾವನ್ ತಗೊಬಂದು ಕೊಡ್ತಾನಲ್ಲ ಫ್ರಂಟ್ ಟೈರ್ ಒಡವೆ ಚಿನ್ನ ಬೆಳ್ಳಿ ಅಪೋಸಿಟ್ ಅಲ್ಲಿ, ಅವ್ನು 31ನೇ ತಾರೀಕಿಗೆ ತಂದ್ಕೊಟ್ಟ ಮೇಲೆ ಈ FIR 4ನೇ ತಾರೀಕು ಹಾಕೋ ಟೈಮಲ್ಲಿ ಆ FIR ಅಲ್ಲಿ ಯಾಕೆ ಅವನೇ ಕಳ್ಳ ಅಂತ ಒಪ್ಕೊಂಡ್ ಆಯ್ತಲ್ಲ, ಅವ್ನು ತಂದ್ಕೊಟ್ಟು ಆಗಿದೆಯಲ್ಲ ಪ್ರತಿಯೊಂದು ವಸ್ತು ಸ್ಟೇಷನ್ಗೆ, ಅವನ ಮೇಲೆ ಯಾಕೆ ಇದು ದರೋಡೆ ಕೇಸ್ ಹಾಕಲ್ಲ?
ಮತ್ತೆ ನನ್ನ ಮನೇಲಿ 11 ಜನ ಫ್ಯಾಮಿಲಿ ಫೋಟೋ ನಾವಿದೀವಿ ವಾಸ ಅಂತ ಹೇಳಿದ್ರೆ 11 ಜನದ ಮೇಲೆ ಯಾಕೆ FIR ಹಾಕಲ್ಲ? ಅಷ್ಟು ಜನ ಹೆಸರು ಕೊಟ್ಟರು ಯಾಕೆ FIR ಹಾಕಲ್ಲ? 31 ತಾರೀಕು ಸೀಸ್ ಮಾಡಿರ್ತಾರೆ, 4ನೇ ತಾರೀಕು FIR ಹಾಕ್ಬಿಟ್ಟು ಪುನಃ ಎಲ್ಲ ಅಲ್ಲೇ ಮನೆಗೆ ಇಡಿಸ್ಬಿಟ್ಟು ತಿರ್ಗಿ ಅಲ್ಲಿಂದ ಸೀಸ್ ಮಾಡ್ಕೊ ಬರ್ತಾರೆ ಅಂದ್ರೆ ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ? ನಾನು ನನ್ನ 2 ಹೆಣ್ಣು ಮಕ್ಳು ವಯಸ್ಸು ಮಕ್ಳು ಇಟ್ಕೊಂಡು ನೆಲ್ಲ ಮಲಗಬೇಕು. ನಾನು ಲಕ್ಷಾಂತರ ರೂಪಾಯಿ 1 ಕೋಟಿ 10 ಲಕ್ಷ ಅವ್ನ ಮನೆ ಕೊಟ್ಟು ಕೊಂಡ್ಕೊಂಡು 65 ಲಕ್ಷ ರೂಪಾಯಿ ಆಲ್ಟ್ರೇಷನ್ ರೆಡಿ ಮಾಡಿಸ್ಕೊಂಡು ನಾನು ಮನೆ ಪೊಸಿಷನ್ ತಗೊಂಡು ನೀವು ಕೊಡಬೇಕಾಗಿರೋ ನಾನು 3 ಲಕ್ಷ ರೂಪಾಯಿ. ಹೈದರಾಬಾದ್ ಅಲ್ಲಿ ಒಂದೊಂದು ಸೈಟ್ ಅದೆಲ್ಲ ವಿಚಾರ. ಈಗ ಸಿಂಪಲ್ ಆಗಿ ನೀವು ಅವ್ರು ಹೇಳಿದ್ದು ಇವೆಲ್ಲ ಐಟಮ್ ತಗೊಬಂದು ನೀವು FIR ಹಾಕಿ ಇವೆಲ್ಲ ಮಾಡಿರೋದು ನೀವೇನೆ ಸಿಕ್ಕಾಕೊಂಡಂಗೆ ಕಾನೂನು ಕಾರ್ಯ. ಇದನ್ನ ಹೆಂಗ್ ಸರಿ ಮಾಡ್ತೀರ ನೋಡಿ. ಯಾವುದೇ ಪ್ರೈವೇಟ್ ಪ್ರಾಪರ್ಟಿನ ನೀವು ಅನುಮತಿ ಇಲ್ಲದೆ, ಕೋರ್ಟ್ನ ಅನುಮತಿ ಇಲ್ಲದೆ ಅಥವಾ ಕಾನ್ಸಿಬಲ್ ಅಫೆನ್ಸ್ ಇಲ್ಲದೆ ಹೋಗಿ ಸೀಸ್ ಮಾಡೋಕ್ಕಾಗಲ್ಲ ಅಲ್ವಾ ಉಮೇಶ್ ಅವರೇ? ಅದೇ ತಾನೇ ಪ್ರೊಸೀಜರ್ ಇರೋದು. ಹೆಂಗ್ ಬರ್ತಿದ್ರು? ನಿಮ್ ಸ್ಟೇಷನ್ಗೆ ಬಂದ್ಬಿಡ್ತಲ್ಲ, ನಾಳೆ ಯಾವ ಕಳ್ತನ ಕೊಲೆ ಮಾಡ್ಬಿಟ್ಟು ಚಾಕು ತಂದಿಲ್ಲ ಹಾಕ್ಬಿಟ್ಟು ಚಾಕು ಸಿಕ್ಬಿಡ್ತು ಅಂದ್ಬಿಟ್ಟು ಬಿಟ್ಬಿಡಕ್ಕಾಗತ್ತಾ? ಕೊಲೆ ಮಾಡಿದ್ರೆ ಹಿಡಿಬೇಕಾ ಬೇಡವಾ? ಇದು ನಿಮ್ಗೆ ಹೆಂಗ್ ಬಂತು ಇದನ್ನ? ಇಲ್ಲೇ ವಿಡಿಯೋ ಫೋಟೋ ಮಾಡ್ಕೊಂಡು ಹೇಳಿದ್ರು ಸರ್ ಅಲ್ವಾ? ಸ್ಟೇಷನ್ ಇಟ್ಕೊಂಡು ವಿಡಿಯೋ ಫೋಟೋ ಮಾಡ್ಕೊಡಿ ಅಂತ 30 ಇದು ತಪ್ಪು ಅನ್ಸಿಲ್ವಾ? ನಿಮ್ಗೆ ಮಾಡಿರೋದೆಲ್ಲ ಲ್ಯಾಪ್ಸ್ ಆಗಿದೆ ಅಂತ ಅನ್ಸಿಲ್ಲ? ನಾನು ಉಮೇಶ್ ನಿಮ್ಮ ವಿಚಾರಕ್ಕೆ ಮಾತಾಡಲ್ಲ, ಯಾಕಂದ್ರೆ ನೀವು ಈ ವಿಚಾರವಾಗಿ ತೀರ್ಮಾನ ತೆಗೆದುಕೊಳ್ಳುವ ಹಂತದಲ್ಲಿ ಇರ್ಲಿಲ್ಲ ಅಲ್ವಾ? ನೀವು ಯಾರೋ ಮೇಲಧಿಕಾರಿ ಹೇಳ್ದಂಗೆ ನೀವು ಮಾಡಿದ್ದೀರ. ಅವನ ಯಾವನೋ ಮೇಲಧಿಕಾರಿ ಯಾವನಿದ್ದಾನ ಅವನು ಸಂಪೂರ್ಣವಾಗಿ ಕಾನೂನು ಬಾಹಿರವಾದ ಕ್ರಿಮಿನಲ್ ಕೃತ್ಯ ಮಾಡಿದ್ದಾನೆ. ಅದಕ್ಕೆ ನಿಮ್ ಕೈ ಮಾಡಿಸಿದ. ಅವ್ನು ಯಾವನೇನೋ ನಿಮ್ ACP ಇದಾನೋ ಇನ್ಸ್ಪೆಕ್ಟರ್ ಇದಾನೋ ನಮ್ಗೆ ಹೇಳಿ ಅಯೋಗ್ಯನಿಗೆ ಜೈಲ್ಗೆ ಹೋಗ್ಬೇಕಾಗಿತ್ತು. ಅವ್ನು ಇಷ್ಟೊತ್ತಿಗೆ ಜೈಲ್ಗೆ ಹೋಗ್ಬೇಕಾಗಿತ್ತು. ಆಗ್ಲಿ ಇವ್ರ ತರ ಬಲಿ ಕೊಟ್ಟಾದಾಗ್ಲೇ 4 ಜನಕ್ಕೆ ಬುದ್ಧಿ ಬರೋದು. ಸಾಕ್ಬಿಡಿ ಮಂಜುನಾಥ್, ಏನ್ ಮಾತಾಡ್ತೀರಾ ಸರ್? ಈಗ ಪೊಲೀಸರ ಈ ವರ್ತನೆ ಕುರಿತಂಗೆನೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಏನಂತ ಹೇಳಿ ಪ್ರತಿ ಸ್ಟೇಷನ್ ಅಲ್ಲಿ ಕಾಲೇಜ್ ಬಿಟ್ಟು ಎಲ್ಲ ಕನ್ಸಿಸಿ ಕ್ಯಾಮೆರಾ ಇರಬೇಕು. ಒಂದು ಅದು ಆಡಿಯೋ ವಿಡಿಯೋ ರೆಕಾರ್ಡ್ ಅನ್ನೋದು. ಆಮೇಲೆ ASI ಮೇಲಿರೋದು ಎಲ್ಲ ಅಧಿಕಾರಿಗಳು ಬಾಡಿ ಕ್ಯಾಮೆರಾ ಕಂಪಲ್ಸರಿ ಹಾಕಿರ್ಬೇಕು. ಈಗ ನೀವು ಕರ್ತವ್ಯದಲ್ಲಿದ್ದೀರಾ, ಈಗಲೂ ಕೂಡ ನೀವು ಹಾಕಿಲ್ಲ, ಏನಾಗಿದೆ? ಆಮೇಲೆ ಅದೆಲ್ಲ ಪ್ರೊಸೀಜರ್ ಮಾಡೋ ಟೈಮಲ್ಲಿ ಬಾಡಿ ಕ್ಯಾಮೆರಾ ಇರಬೇಕು. ಇವೆಲ್ಲ ಇಷ್ಟು ನೀವು ಫಾಲೋ ಮಾಡೋಣ ಅಂದ್ರೆ ಸಾರ್ವಜನಿಕವಾಗಿ ಅವ್ರು ಹೇಳಿದೀವಿ ಎಲ್ಲೆಲ್ಲಿ ಲ್ಯಾಪ್ಸ್ ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಇದು ಸಂಪೂರ್ಣವಾಗಿ ಇವರು ಕ್ರಿಮಿನಲ್ಗಳ ಜೊತೆ ಶಾಮೀಲಾಗಿ ಕರ್ತವ್ಯ ಲೋಪ ಮಾಡಿರುವಂತದ್ದು. ಸರಿ ಮಾಡ್ಕೊಳ್ಳಿ. ಇನ್ನು ಇವತ್ತಿನಾದ್ರೂ ಮತ್ತೆ ನಿಮ್ ಕೈನೇ ಕಾಲು ತಿಳ್ಕೊಳ್ತೀನಿ. ಇವತ್ತಿನ ನಾನು ಯಾರಾದ್ರೂ ಬಡವ್ರು ಬಂದ್ರೆ ಅವ್ರಿಗೊಂದು ಕೈ ಇಟ್ಕೊಂಡ್ರಪ್ಪ, ಕಾಲು ಇಟ್ಕೊಂಡ್ರಪ್ಪ, ಹಂಗೆ ಯಾರಾದ್ರೂ ಬಡವ್ರು ಬಂದ್ರೆ ಅವ್ರಿಗೆ ಮೋಸ ಮಾಡ್ಬೇಡ್ರ, ಪ್ರೊಟೆಕ್ಷನ್ ಮಾಡ್ರಪ್ಪ. ಏನ್ ಪಾಪ ಮಾಡಿದೀವಿ ಸರ್? ನಾಗರಾಜು ಸುಂಕದವನ ಹತ್ರ ಹೋಗಿ ಕಷ್ಟ ಸುಖ ಹೇಳ್ಕೊಂಡ್ರೆ ಸುಂಕ ಬಿಟ್ಕೊಡ್ತಾನ? ಆಲ್ರೆಡಿ ಅವರು ಮಾಡಬಾರ್ದನ್ನ ಮಾಡ್ಬಿಟ್ಟಿದ್ದಾರೆ. ನಾವು ಕೇಳ್ತಿರೋದು ಅವ್ರು ಏನ್ ಮಾಡ್ಬಿಟ್ಟಿದಾರೋ ಅದಕ್ಕೆ ನಮಗೆ ಕಾನೂನಲ್ಲೋ ಬೇರೆನೋ ನಮಗೆ ಅಧಿಕಾರ ಇದೆ, ಅದು ಅಥವಾ ನಮಗ್ ಶಕ್ತಿ ಸಾಮರ್ಥ್ಯ ನಾವು ಓಡಾಡ್ತೀವಿ. ನಾನು ಇವತ್ತು ಕೇಳ್ತಿರೋದು ಮುಂದಕ್ಕಾದ್ರೂ ಹಿಂಗ್ ಮಾಡ್ಬಾರ್ದಪ್ಪ ಅಂತಷ್ಟೇ. ಇವಾಗ ಆಲ್ರೆಡಿ ಮಾಡಿರೋದಕ್ಕೆ ಇವ್ರಿಗೆ ಏನಾದ್ರು ಶಿಕ್ಷೆ ಕೊಡಿಸ್ಬೇಕು ಅಂದ್ರೆ ನಾವ್ ಹೋಗ್ಬಿಟ್ಟು ನೀನೇ ಚಿಕ್ಕ ತಗೊಂಡ್ರಿ ಮನುಷ್ಯ ತಾಕೊಂಡ್ಬಿಡ್ತಾನ ಕಾಲನ, ಹಂಗಾಗಲ್ಲ. ನಾವ್ ಅದನ್ನ ಶಿಕ್ಷೆ ಆಗ್ಬೇಕು ಅನ್ನೋಂಗಿದ್ರೆ ಅದು ಕಾನೂನು ಪ್ರಕಾರ ನಾವೆಲ್ಲ ಈಗ ಮನೆ ಪೂರ್ತಿಯಾಗಿ ಬನ್ರಿ ಮನೆ ಅಲ್ಲ ನೋಡಿ, ಒಂದ್ ನಿಮಿಷ ಅವ್ರದ್ದು ಅಕಸ್ಮಾತ್ ನೀವು ಮಾಡ್ಲಿಲ್ಲ ಅಥವಾ ನಿಮ್ದೇನಾದ್ರೂ ಪಾತ್ರ ಇದೆ ಅವನ ಜೊತೆ ನೀವಾಗಲೇ ಶಾಮೀಲಾಗಿ ಅವ್ನ ಮನೆ ಖಾಲಿ ಮಾಡಿಲ್ಲ ಅಂದ್ರೆ ನಾವೇ 10 ಜನ ಹೋಗ್ತೀವಿ. ಅವ್ನು ಇವ್ ನೋಡಿತಾನ ರೆಕಾರ್ಡ್ ಮಾಡ್ಕೊಳ್ತೀವಿ. ಇವ್ರ ಮನೆ ಆ ಮನೆ ಇವ್ರ ಹೆಸರಲ್ಲಿ ಇದೆಯೋ ಅದೇನು ನಮ್ಗೆ ನೋಡಿಲ್ಲ. ನಾನು ಇನ್ನು ಇವ್ರಿಗೇನಾದ್ರೂ ಕಾನೂನುಬದ್ಧವಾಗಿದೆ ಅಂದ್ರೆ ಇವ್ರಿಗೆ ಹಿಂದೆ ರೋಡ್ಗಳು ಮಾಡ್ತಾ ಇದ್ರಲ್ಲ ಆ ತರ ಮಾಡಲ್ಲ. ನಾವು ಓಪನ್ ಆಗಿ ರೆಕಾರ್ಡ್ ಇಟ್ಕೊಂಡು ಇವ್ರ ಮನೆ ಒಳಗಡೆ ನಾವೇನೆ ಎಸ್ಟಾಬ್ಲಿಷ್ ಮಾಡ್ತೀವಿ. ಒಳಗಡೆ ಯಾವನ್ ರೋಡ್ ಇದ್ದಾನೋ ಯಾವನ್ ಗೂಂಡ ಇದ್ದಾನೋ ನಾವು ನೋಡೋದಿಲ್ಲ. ನಾವು ಬರ್ತೀವಿ ಅದಕ್ಕೆಲ್ಲ. ಪೊಲೀಸರು ನೀವು ರಕ್ಷಣೆ ಕೊಡ್ಬೇಕು. ನೀವು ರಕ್ಷಣೆ ಕೊಡದಾಗ ನಾವೇಗ್ ಹೇಳ್ತಾ ಇದೀವಿ, ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ಅಕ್ರಮಗಳು ನಿಲ್ಲಿಸ್ತೀವಿ ಅಂತ. ನೀವು ಪೊಲೀಸರು ನಿಮ್ಮ ಲಾಠಿ ನಿಮ್ಮ ಇದನ್ನ ಬಳಸಿಲ್ಲ ಅಂದ್ರೆ ಸಾರ್ವಜನಿಕರೇ ಹೋಗಿ ನಿಂತು ಮಾಡ್ಬೇಕಾಗುತ್ತೆ. ಪ್ಲೀಸ್ ಈಗ ಅದಕ್ಕೆ ಅವ್ರು ಏನ್ ಮಾಡ್ತೀರ ಒಂದ್ಸಲ ಮಾತಾಡಿ ಹೇಳಿ. ಅವ್ನು ಯಾವನೋ ನಿಮ್ ಇನ್ಸ್ಪೆಕ್ಟರ್ ಯಾರೋ ನಿಮ್ಗೆ ಏನಾದ್ರು ಮೋಸ ಇದು ಸುಳ್ಳು ಹೇಳಿ ಇವ್ರಿಗೆ ಮೋಸ ಮಾಡಿ ಅವ್ನು ರಿಕವರ್ ಮಾಡ್ಕೊಂಡು 10 ಲಕ್ಷ ನಾವು ತಿಂದ್ಬಿಟ್ಟು ಇವನಿಗೆ ಏನು ನಾವು ಇವ್ನಿಗೆ ಮೋಸ ಮಾಡೋಣ ಅಂತ ಏನಾದ್ರು ನಿಮ್ಗೆ ಹೇಳಿದ್ರೆ ಅವ್ರಿಗೆ ಹೇಳಿ ಮನೆ ಬಿಡಿಸ್ಕೊಡಿ. ಮೊದಲು ಮನೆ ಇವ್ರದ್ದಾಗಿದ್ರೆ ಕಾನೂನುಬದ್ಧವಾಗಿದ್ರೆ ಅವ್ನು ಯಾವನ ಹತ್ರ ಇದನ್ನ ಬಿಡಿಸ್ಕೊಡಿ. ಇಲ್ಲ ನಾವ್ ಯಾರ ಪಬ್ಲಿಕ್ ಅಲ್ಲಿ ಹೇಳ್ಬಿಡ್ರಪ್ಪ, ನಾವು ಪಬ್ಲಿಕ್ ಅಲ್ಲಿ ಅಷ್ಟೇ. ಮತ್ತೆ ಅವ್ರದ್ದು ಏನಾದ್ರೆ ಅವನಿಗೆ ನೇರವಾಗಿ ಹೇಳಿ ಇವ್ ತಪ್ಪಿದ್ಯಾ ಇವ್ ಈಗಲೇ ಲಾಕಪ್ಗೆ ಹಾಕಿ ನಾವು ಬರೋದಿಲ್ಲ. ಆದ್ರೆ ಸುಳ್ಳು ಕೇಸ್ ಹಾಕಿದ್ರೆ ಜನರ ಶಾಪ ದೇವರ ಶಾಪ ತಡೆದೇ ಬಿಡಲ್ಲ. ಮಾಡಿ ಕೋಪರೇಟ್ ಮಾಡಲಿ. ಕೋಪರೇಟ್ ಮಾಡಲಿಲ್ಲ ಅಂದ್ರೆ ಏನಿದೆ ಸಮನ್ಸ್ ಕೊಡ್ಬೋದಲ್ಲ ನೀವು?
ಕ್ಷಮಾಸ್ಕೊಟ್ಟು ಹೇಳ್ಕೊಂಡು ಸಾಕ್ಷಿನ ಹೇಳ್ಕೊಂಡು ಬರ್ಬೋದು. ಅವ್ರು ಆರೋಪಿ ಕೋಆಪರೇಟ್ ಮಾಡಕ್ಕೆ ಅವ್ರ ಆರೋಗ್ಯ ಇದೆಯಾ ಇಲ್ವಾ? ಆರೋಪಿ ಅಲ್ವಲ್ಲ. ಆರೋಪಿನ ನೀವ್ ಹೇಳ್ಬೇಕು. ಅಲ್ಲ, ಆರೋಪಿ ಅಲ್ಲ ಅಂದ್ರೂ ದೂರು ಕೊಟ್ಟಿರೋರು ಕೊಡ್ಬೇಕು. ಸರ್ಕಾರದ ಆರ್ಥಿಕ ಆಸ್ತಿಗಳನ್ನ ಸರ್ಕಾರದ ಸಮಯವನ್ನ ಇವರ ಪ್ರಕರಣದಲ್ಲಿ ವಿನಿಯೋಗಿಸ್ತಾ ಇರೋದ್ರಿಂದ ದೂರು ಕೊಟ್ಟರು. ಹೇಳ್ತಿರೋದು ಉಲ್ಟಾ ಸರ್. ದೂರು ಕೊಟ್ಟವ್ರು ಯಾಕೆ ಸಹಕಾರ ಕೊಡಲ್ಲ? ಏನಾಗ್ತಿದೆ? ದೂರು ಕೊಟ್ಟವ್ರೆ ಅವ್ರು ಯಾಕೆ ಸಹಕಾರ ಕೊಡಲ್ಲ? ಆರೋಪಿ ಹೇಳ್ಬೇಕು ನೀವು. ಏನ್ ಸಹಕಾರ ಈಗಲಿಂದ ಬೇಕಾದ್ರೆ ಇಟ್ಟು ಹೋಗ್ತೀವಿ. ಭಯ ಪಡ್ಬೇಡಪ್ಪ, ಸಿದ್ಧ ಇದೆಯಾ? ಏನಾದ್ರು ಕೇಸ್ ಫಿಟ್ ಮಾಡಿದ್ರು ನಾವಿದೀವಿ. ಏನ್ ಯೋಚನೆ ಮಾಡ? ನಾನು ಒಂದ್ ದಿವಸ ಪರಪ್ಪ ನೋಡ್ಬೋದು ಎಲ್ಲ ನಮ್ಮ ಅಣ್ಣ ಮಾಡಿರೋದು. ಅಂದ್ರೆ ಕ್ರಿಮಿನಲ್ಗಳಲ್ಲ, ಪೊಲೀಸರು ಕೂಡ ನಮ್ಮ ಅಣ್ಣ ಬಂದ್ರೆ ಬೇರೆ ದೇಶದವ್ರು ಯಾರು ಇಲ್ಲ ಅಲ್ಲಿ. ಅವರಿಗೆ ಕೆಲಸ ಇಷ್ಟ ಇದೆ ಅಂತಂದ್ರೆ ಮಾಡ್ತಾರೆ. ಇಲ್ಲ ಅಂದ್ರೆ ಯಾರೋ ಐಆರ್ ಅಥಾರಿಟಿ ಜೊತೆ ಮಾತಾಡಿ ಈಗಲೇನೆ ಜಂಪ್ ಆಕ್ಷನ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಕೊಡಿಸಿ. ರಾಜ್ಯಾದ್ಯಂತ ಇದೇ ತರ ಆಗ್ಬಿಟ್ಟಿದೆ. ಆಮೇಲೆ ಸಿವಿಲ್ ಡಿಸ್ಪ್ಯೂಟ್ಗಳನ್ನ ದಯವಿಟ್ಟು ತಗೋಬೇಡಿ. ಕಾನೂನು ಅಪರಾಧಿಕ ಇದೇಳೋದೇನು ಪೊಲೀಸ್ ಅಧಿಕಾರ ಪ್ರಾಧಿಕಾರ ಹೈಕೋರ್ಟ್ ಹೇಳಿದೆ. ಅವ್ನ ಯಾವನು ಒಬ್ಬ ಅಲ್ಲಿನವನು ಭರಣಿನ ಕಿಶೋರ್ ಭರಣಿ ಅಯೋಗ್ಯ ಅಲ್ಲಿ ನೋಡಿದ್ವಲ್ಲ ನಾವು. ಏನಾಗಿದೆ ACP DCP ಆಗಿರ್ಬೇಕು. ನಮ್ ಕೈಯಲ್ಲೆಲ್ಲ ಬಯಸ್ಕೊಳ್ತಾರೆ. ಬೇಗ ಇವೆಲ್ಲ ಸಿವಿಲ್ ಡಿಸ್ಪ್ಯೂಟ್ಗಳಿಗೂ ಪೊಲೀಸರು ಎಂಟ್ರಿ ಹಾಕ್ತಾರೆ. ಒಂದು NCR ಕೊಟ್ಟು ಕಳಿಸಿ. ಕ್ರಿಮಿನಲ್ ಬಂದಿದ್ಯಾ ತಕ್ಷಣ ಏನ್ ಮಾಡ್ಬೇಕು ಅದ್ ಮಾಡಿ. ಇಲ್ಲ ನೀವಿರ್ಬೇಕು, ಇಲ್ಲ ಕಳ್ಳರಿರ್ಬೇಕು. ಇವತ್ತೇನಾಗ್ಬಿಟ್ಟಿದ್ದೀರಾ ನೀವಿಬ್ರು? ಸುಮ್ನೆ ನನ್ನ ತುಂಬಾ ಆಶ್ಚರ್ಯ ಆಯ್ತು. ಇಲ್ಲಿ ಯಾರೋ 5 ಬೆಳಗ್ಗೆ ಉಂಗುರ ಹಾಕೊಂಡು ಕುತ್ತಿಗೆ ನಾಯಿ ಚೆನ್ನ ಹಾಕೊಂಡಿದ್ರು. ಇಲ್ಲ, ಇಲ್ಲಿ ಪೊಲೀಸ್ ಸ್ಟೇಷನ್ ಗಳಲ್ಲಿ ಇನ್ಸ್ಪೆಕ್ಟರ್ ಜೊತೆಗೆ ಬೇರೆ ಬೇರೆ ಕಡೆಗಳಿಗೆ ಅವರೇ ಇರ್ತಾರೆ ಲವಿ ಡವಿ ಮಾಡ್ಕೊಂಡು. ಇಲ್ಲಿ ಬಾರಣ ಅದೇನ್ ಹೇಳಿದ್ವಲ್ಲಪ್ಪ, ಅದ್ ಹೇಳಿದ್ವಲ್ಲ ಪೊಲೀಸರು ಇಲ್ಲ ಇವರೇ ಕಳ್ತನ ಮಾಡಿ ತಂದಿಟ್ಟಿರ್ಬೇಕು, ಇಲ್ಲ ಅವನ ಜೊತೆ ಶಾಮೀಲ್ ಆಗಿರ್ಬೇಕು. ಆದ್ರೆ ಬೇರೆ ಮೂರನೇ ಆಯಾಮ ಇರೋಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರು ಹೇಳಿದೀವಿ, ಸರಿ ಮಾಡ್ತಾರೆ. ಮುಂದಕ್ಕೆ ಏನ್ ಮಾಡ್ಬೇಕು ಮಾಡ್ತಾರೆ. ಅದೇನಿದೆಯೋ ಅವ್ರ PF GF ಇದ್ರೆ ಅಕಸ್ಮಾತ್ ಅದನ್ನು ನೀವು ಅವ್ರು ರಿಲೀಸ್ ಮಾಡೋದಕ್ಕೆ ಏನ್ ಕ್ರಮ ಕೈಗೊಳ್ಬೇಕು ಕೈಗೊಳ್ಳಿ. ಯಾಕಂದ್ರೆ ಅದನ್ನು ಮತ್ತೆ ಅಲಿಸಿ ಗಿರಿಸಿ ಬಡವನೇ ಆಗಿ ಯಾವನಾಗಿ ಅಸಹಾಯಕನ ಕಣ್ಣಲ್ಲಿ ನೀರು ಬರೋ ಮಾಡಿದ್ರೆ ಶಾಪ ತಟ್ಟುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಇವತ್ತೇನು ನ್ಯಾಯಾಂಗ ಶಾಪ ಏನಿಲ್ಲ, ದೇವ್ರ ಶಾಪನೇ ಇರೋದು. ಪ್ಲೀಸ್ ಏನಣ್ಣ ಹೇಮಂತ್ ಅವಕಾಶ ಬರ್ಬೋದು. ಪ್ರಾಮಾಣಿಕವಾಗಿ ಮಾಡೋ. ನಮ್ಗೆ ಸಾಕಾಗಿದೆ ಪೊಲೀಸರು ದೌರ್ಜನ್ಯ, ಪೊಲೀಸರು ದಬ್ಬಾಳಿಕೆ, ಪೊಲೀಸರು ಕ್ರಿಮಿನಲ್ ಜೊತೆ ಶಾಮೀಲಾಗೋದು ಎಲ್ಲ ನೋಡಿ ನೋಡಿ ನೋಡಿ. ನೋಡಿ ಸರ್, ನಿಮ್ಮೆಲ್ಲ ನಂಬಿಕೆ ಇಟ್ಕೊಂಡು ನಾವು ಇವತ್ತು ಸನ್ಮಾನ ಕೆಲಸಕ್ಕೆ ಹೋಗ್ತಾ ಇಲ್ಲ, ತಗೊಂಡ್ಬಂದಿದ್ದೀವಿ. ಆ್ಯಕ್ಚುಲಿ ನಂಬಿಕೆ ಇಟ್ಕೊಂಡು ಅಲ್ಲ, ಆಗೋದಲ್ಲ, ಯಾವತ್ತೂ ಆಗಬೇಕಿತ್ತು, ಆಗದೇ ಇರೋದಾಗಿದೆ. ಒಂದು ನಿಮಿಷ ಸರ್, ಸರ್ ಮನೆ ಕಳ್ತನ ಮಾಡಿ ದರೋಡೆ ಸಿವಿಲ್ ಡಿಸ್ಪ್ಯೂಟ್ ಅಂತ ಇಲ್ಲ. ಮನೆ ಒಳಗಡೆ ಇದ್ದವರನ್ನು ಹೊರಗೆ ಹಾಕೋದು ಸಿವಿಲ್ ಡಿಸ್ಪ್ಯೂಟ್. ಏನದು ಕ್ರಿಮಿನಲ್ ಹಾಕಾಗಿಲ್ವ ಅಲ್ಲಿ? ವಿಚಾರಣೆ ಯಾವ ಉತ್ತರಗಳು ಅಲ್ಲ. ಯಾವ ಸೆಕ್ಷನ್ ಹಾಕಿದ್ರು? ಸೆಕ್ಷನ್ಸ್ ಇಲ್ಲ. ಯಾವ ಸೆಕ್ಷನ್ ಹಾಕಿದ್ರು? 5,000 ರೂಪಾಯಿ ದಂಡ, ಮ್ಯಾಕ್ಸಿಮಮ್ 1 ವರ್ಷ ಶಿಕ್ಷೆ. ಅಂದ್ರೆ ಜಡ್ಜಿಯು ಸಪೋಸ್ ಇವನು ಅಪರಾಧಿ ಅಂತ ಆದ್ರೂ 2 ದಿವಸದ ಶಿಕ್ಷೆನೂ ಕೊಡ್ಬೋದು, ದಂಡ ಹಾಕದೇನೂ ಇರ್ಬೋದು. ಅದು ಆಯ್ತಪ್ಪ 2,000 ಕಟ್ಟು. ಯಾಕೆ ಸರ್ ನಿಮ್ ಸತ್ಯವಾಗಿ ಹೇಳ್ತಿದ್ದೀವಿ. ಇಷ್ಟು ಸಾಫ್ಟ್ ಆಗಿ ಮಾತಾಡಿದ್ರು ನೋಡಿಲ್ಲ. ಅವ್ರಿಗೂ ಯಾಕೋ ಕಿರಿಕಿರಿ ಆಗ್ತಾ ಇದೆ ತುಂಬಾ. ಆವಾಗಿಂದ ಅವ್ರಿಗೆ ಕಿರಿಕಿರಿ ಆಗ್ತಾ ಇದೆ. ಆವಾಗಿಂದ ಹೋಗಿ ಅಂತಾನೆ ಹೇಳೋದ್ರಲ್ಲಿ ಅವರು. ಹೋದ್ಮೇಲೂ ಕೂಡ ಇಷ್ಟ ಆಗ್ತದೆ ಅಂತಂದ್ರೆ ಎಷ್ಟು ಹೈರಾರ್ಕಿಗಳು ಇನ್ವಾಲ್ವ್ಮೆಂಟ್ ಇದರಲ್ಲಿದೆ. ಓಕೆ, ಇದು ತಳಗಡ್ಪುರದಲ್ಲಿ ಇವತ್ತು ನಾವು ಸುಮಾರು 2 ಕೋಟಿಯಷ್ಟು ಮನೆ ಕಳ್ತನ ಆಗಿ ಆ ಮನೆ ಒಳಗಡೆ ಯಾರು ಕಳ್ತನ ಮಾಡಿದ್ದಾರೆ ಅವರೇ ಫೋರ್ಸಿಬ್ಲಿ ಮನೆ ಒಳಗಡೆ ಇದ್ದವರನ್ನು ಹೊರಗಡೆ ಹಾಕಿಸ್ಬಿಟ್ಟು ಆ ಮನೆಯಲ್ಲಿ ವಾಸ ಇದ್ದಾರೆ. ಸೊ ಇದನ್ನು ಪೊಲೀಸರು FIR ಹಾಕದೆ ಇದು ಏನು ಯಾವುದೋ ಒಂದು ಜುಜುಬಿ ಇದು ಹಾಕಿಬಿಟ್ಟು ಇದು ಮಾಡಿದ್ದಾರೆ. ಅದು ವಿಚಾರವಾಗಿ ಬಂದಿದ್ವಿ. ಸೊ ಈಗ ಲೈವ್ ಮುಗಿಸ್ತಾ ಇದ್ವಿ.